ಹರಿಹಿ ಓಂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ರಿಚ್ ಸ್ಟಾರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಸ್ಟ್ರೋ ನ್ಯೂಮರಾಲಜಿಸ್ಟ್ ರಾಧಶ್ರೀ. ಸೊ ಈ ಒಂದು ವಿಡಿಯೋದಲ್ಲಿ ನಾವು ಸ್ವಲ್ಪ ಡೆಪ್ತ್ ಆಗಿ ಹೋಗೋಣ ಅಂತ ಹೇಳಿದ್ರೆ, ಈ ಬಾರಿ ಏನಪ್ಪಾ ಅಂತ ಹೇಳಿದ್ರೆ ಆಲ್ರೆಡಿ ಗುರುಗ್ರಹರು ಟ್ರಾನ್ಸಿಟ್ ಆಗ್ತಾ ಇದ್ದಾರೆ. ಜೂನ್ 2ನೇ ತಾರೀಕು ನಾವ್ ಅಂದ್ಕೊಂಡಿದೀವಿ ಗುರುಗ್ರಹರು ಉಚ್ಚ ಎಲ್ಲಾರ್ಗೂ ಒಳ್ಳೇದೇ ಆಗುತ್ತೆ ಅಂತ ಹೇಳಿ. ಡೆಫಿನೆಟ್ಲಿ ಇಲ್ಲ. ಸೊ ತುಂಬಾನೇ ಎಸ್ಪೆಷಲಿ 17ನೇ ತಾರೀಕು, ಮೇ 17ನೇ ತಾರೀಕು, ಈ ವಿಡಿಯೋ 17ನೇ ತಾರೀಕಿಗೆ ರೆಕಾರ್ಡ್ ಆಗ್ತಾ ಇದೆ. ನಿಮಗೆ ಮೋಸ್ಟ್ಲಿ ಒಂದು 2-3 ದಿವಸದಲ್ಲಿ ಬರುತ್ತೆ. ಸೊ ಹಾಗಾಗಿ ಮೇ 17ನೇ ತಾರೀಕಿಂದ ಅಕ್ಟೋಬರ್ 30th, ಸೊ ಈ ಮಧ್ಯ ತುಂಬಾನೇ ಘಟನೆಗಳು ಗೋಚಾರದಲ್ಲಿ ನಡೆಯುತ್ತೆ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ನಡೆಯುತ್ತೆ. ದಶ ಭುಕ್ತಿ ಅಂತರ್ಭುಕ್ತಿಗಳು ಏನೇ ಇರಲಿ, ಸೊ ಇವೆಲ್ಲವೂ ನಾವೆಲ್ಲರೂ ಫೇಸ್ ಮಾಡಲೇಬೇಕು. ಸೊ ಹಾಗಾಗಿ ಡೆಫಿನೆಟ್ಲಿ ಇಂಡಿಕೇಟ್ ಮಾಡುತ್ತೆ. ಯಾಕೆ ಯಾಕೆ ಈ ತರ ಹೇಳ್ತಿದ್ದೀರಾ ಅಂತ ಹೇಳಿದ್ರೆ, ಸಿ ಗುರುಗ್ರಹರು ಉಚ್ಚ ಆಗಿದ್ದಾರೆ ನಿಜ, ಅದು ಒಳ್ಳೆ ವಿಚಾರನೆ. ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ, ಶನಿ ಗ್ರಹರು ರೇವತಿ ನಕ್ಷತ್ರ ಪ್ರವೇಶ ಆಗ್ತಾ ಇದ್ದಾರೆ 17ನೇ ತಾರೀಕು. ಸೊ 17ನೇ ತಾರೀಕು ಮೇಯಿಂದ ಅಕ್ಟೋಬರ್ ಸೊ 9ನೇ ತಾರೀಕು ತನಕ ನಮ್ಗೆ ಇವರು ಇಲ್ಲೇ ಇರ್ತಾರೆ. ಓಕೆ, ಅದರಲ್ಲಿ ರೆಟ್ರೋಗ್ರೇಡ್ ಬೇರೆ ಇದೆ ಜುಲೈಯಲ್ಲಿ. ಸೊ ಈ ಜುಲೈ ಶನಿ ರೆಟ್ರೋಗ್ರೇಡ್ ಆಗುತ್ತಲ್ವಾ, ಸೊ ಶನಿ ರೆಟ್ರೋಗ್ರೇಡ್ ಆದಾಗ ನಮಗೆ ಹಿಂದಿನ ಮನೆ ಫಲಗಳು ಕೂಡ ಲಭ್ಯ ಆಗುತ್ತೆ. ಅಲ್ಲಿ ಆಲ್ರೆಡಿ ರಾಹು ಇದ್ದಾರೆ. ಓಕೆ, ಶನಿ ರಾಹು ಇಲ್ಲಿ ಕಂಜಂಕ್ಷನ್ ಆಕ್ಟಿವೇಟ್ ಆಗುತ್ತೆ ಒಂದು. ಬಟ್ ಇಷ್ಟು ದಿವಸ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ಸೊ ಮಿಥುನದಲ್ಲಿ ಗುರು ಇದ್ರು, ಅವರ 9ನೇ ದೃಷ್ಟಿ ರಾಹು ಮೇಲೆ ಬಿದ್ದಿತ್ತು. ಹಾಗಾಗಿ ರಾಹು ಕಂಟ್ರೋಲ್ ಅಲ್ಲಿ ಇತ್ತು. ಸೊ ಹಾಗಾಗಿ ನೀವೇನ್ ನೋಡಿದ್ರಿ ಗುರುಗ್ರಹರು ರೆಟ್ರೋ ಆದಾಗ, ಸೊ ಈ ವಾರ್ಸ್ ಎಲ್ಲ ಆಯ್ತಲ್ಲ, ಇರಾನ್ದು ಮತ್ತೆ ಇದೆಲ್ಲವೂ, ಸೊ ಹಾಗೆ. ಬಟ್ ಈಗ ರಾಹುಗೆ ಇನ್ನೂ ಪವರ್ಫುಲ್. ಆಕ್ಚುಲಿ ರಾಹುಗೆ ನಾವು ಕುಂಭಮನೇನ ಒಂದೇ ತತ್ವದಿಂದ ಕೊಡೋದ್ರಿಂದ, ಸೊ ಅಲ್ಲಿ ಶನಿ ರಾಹು ಕಂಪ್ಲೀಟ್ಲಿ ಡಾಮಿನೇಟ್ ಮಾಡ್ತಾ ಇದೆ ಈ ಒಂದು ಪೀರಿಯಡ್ ಏನಿದೆ, ಈ ಮೇ 17ನೇ ತಾರೀಕು. ಅದರಲ್ಲೂ ಜೂನ್ 2ನೇ ತಾರೀಕಿಂದ ನಮ್ಗೆ ಅಕ್ಟೋಬರ್ ಈ ಎಂಡಿಂಗ್ ವರ್ಗುನು ತುಂಬಾನೇ ಪ್ರತಿಯೊಬ್ಬರ ಲೈಫಲ್ಲೂ ತುಂಬಾ ಘಟನೆಗಳು ನಡೆಯುತ್ತೆ. ಅದು ದಶದ ಮೇಲೆ ಡಿಪೆಂಡ್ ಆಗಿರುತ್ತೆ. ದಶ ಚೆನ್ನಾಗಿದ್ರೆ ಒಳ್ಳೆ ಘಟನೆಗಳು, ದಶ ಚೆನ್ನಾಗಿಲ್ಲ ಅಂದ್ರೆ ಸೊ ಸ್ವಲ್ಪ ಲಿಟಲ್ ಬಿಟ್ ಆಫ್ ಟೈಮ್ ಇರುತ್ತೆ ಅಂತ ಹೇಳಬಹುದು. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಎಂಡ್ ಆಫ್ ದ ಡೇ ನಿಮ್ಮ ನಿಮ್ಮ ಜನ್ಮ ಜಾತಕಗಳಲ್ಲಿ ಏನು ಕರ್ಮಫಲದ ಪ್ರಕಾರ ಬಂದಿರುತ್ತೋ ಅದೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ವಿಡಿಯೋನ, ಅಡಿಕ್ಷನ್ ವಿಡಿಯೋನ, ಒಂದು ರಿಹಾಬಿಲಿಟೇಷನ್ ಅಲ್ಲೇ ಹಾಕಿದ್ದಾರೆ, ಅದೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ, ಹಾಗೆ ಹೇಳ್ತೀನಿ. ಈ ಪಾಯಿಂಟ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನವರೆಗೂ ಎಷ್ಟೋ ಜನ ತಂದೆ ತಾಯಿ ಜಾತಕ ತೋರಿಸ್ತಾ ಇದ್ದಾರೆ, ಹೆಸರು ಪ್ರಕಾರನೇ ತೋರಿಸ್ತಾ ಇದ್ದಾರೆ. ಅವ್ರಿಗೆ ಡೇಟ್ ಆಫ್ ಬರ್ತ್ ಪ್ರಕಾರ ಹೇಳ್ತಾ ಇರುವಂತಹ ಅಥವಾ ಹೇಳುವಂತಹ ಗುರುಗಳು ಇವತ್ತಿಗೂ ಸಿಗ್ಲಿಲ್ಲ. ಇಷ್ಟೊಂದು ನಾಲೆಡ್ಜ್ ಇದೆ, ಇಷ್ಟೊಂದು ಸೋಷಿಯಲ್ ಮೀಡಿಯಾ ಅಪ್ಡೇಟ್ ಇದೆ, ಇಷ್ಟೊಂದು ಜನ ಅಸ್ಟ್ರಾಲಜರ್ಸ್ ಇದ್ದಾರೆ, ಆದ್ರೂ ಸಹ ಹೆಸರು ಪ್ರಕಾರ ಜಾತಕ ಕೇಳ್ತಿದ್ದೀರಾ, ಗಣಕೂಟದ ಪ್ರಕಾರ ಮದ್ವೆ ಮಾಡ್ತಿದ್ದೀರಾ ಅಂದ್ರೆ ಅವರವರ ಕರ್ಮದ ಪ್ರಕಾರ ಸೊ ಅವರು ಫೇಸ್ ಮಾಡ್ತಿದ್ದಾರೆ. ಎಸ್ಪೆಷಲಿ 25 ವಯಸ್ಸಿಂದ 36 ವಯಸ್ಸು ಈ ಮಧ್ಯೆ ಯಾರಿದ್ದೀರಾ, ನೀವುಗಳು ಮಾತ್ರ ತುಂಬಾನೇ ಅಲರ್ಟ್ ಆಗಿರಿ. ಈ ಪೀರಿಯಡ್ ಅಲ್ಲಿ ಈಗ ಏನು ಹೇಳ್ತಿದ್ದೀನ, ಈ ಪೀರಿಯಡ್ ಅಲ್ಲಿ ಯಾವುದೋ ಹೊಸ ಬಿಸ್ನೆಸ್ ಆಗಿರ್ಬೋದು, ಮದ್ವೆ ಆಗಿರಬಹುದು, ದೊಡ್ಡ ಮಟ್ಟದ ಜೀವನದ ರಿಸ್ಕ್ಗಳಾಗಿರಬಹುದು, ಸೊ ಕಂಪ್ಲೀಟ್ಲಿ ಸೊ ರಾಹು ಡಾಮಿನೇಟ್ ಮಾಡ್ತಿದ್ದಾರೆ, ರಾಹು ಮತ್ತೆ ಸ್ಯಾಟರ್ನ್. ಸೊ ಬನ್ನಿ, ಈ ವಿಡಿಯೋ ಬಂದು ಶನಿ ಗ್ರಹರು ರೇವತಿ ನಕ್ಷತ್ರಕ್ಕೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ 17ನೇ ತಾರೀಕು ಆಲ್ರೆಡಿ ಹೋಗಿದ್ದಾರೆ. ರೇವತಿ ನಕ್ಷತ್ರಕ್ಕೆ ಹೋಗ್ತಾ ಇರೋದ್ರಿಂದ ಏನೇನ್ ಫಲಗಳು ಅಂತ ಟ್ರಾನ್ಸಿಟ್ ಅಲ್ಲಿ ನೋಡೋಣ. ಹಾಗೆ ಲಗ್ನಗಳ ಪ್ರಕಾರನೇ ತಗೊಳ್ಳಿ. ಇಷ್ಟು ಬಾರಿ ಲಗ್ನಗಳ ಪ್ರಕಾರ ಅಂತ ಹೇಳಿದ್ರೂನು ಕೆಲವರು ಮೂನ್ ಪ್ರಕಾರ ನೋಡ್ತೀರಾ. ಮೈಂಡ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಮನಸ್ಥಿತಿ, ನಿಮ್ಮ ಮನಸ್ಸು ಹೇಗಿರುತ್ತೋ ನೀವು ಚಂದ್ರನಿಂದ ಕೌಂಟ್ ಮಾಡ್ಕೊಳ್ಳಿ. ಆದ್ರೆ ನಿಮ್ಮ ಜೀವನಕ್ಕೆ ಈ ಪ್ರಿಡಿಕ್ಷನ್ಸ್ ಏನ್ ಬರುತ್ತೋ ಅದು ಲಗ್ನದಿಂದಾನೇ. ಕ್ಲಿಯರ್ ಮಾಡ್ಕೊಳ್ಳಿ. ಪ್ರತಿ ಸಾರಿ ಇದೇ ಪ್ರಶ್ನೆ ರಿಪೀಟ್ ಮಾಡಬೇಡಿ. ಅಂಡ್ 2ನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜನ್ಮ ನಕ್ಷತ್ರ ತಾರಾಬಲದ ಪ್ರಕಾರ ಹೋಗ್ತಾರೆ ಕೆಲವರು. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಬಾರಿ ಸಿಚುಯೇಷನ್ ಈ ತರ ಇರೋದ್ರಿಂದ ತಾರಾಬಲದ ಪ್ರಕಾರ ಹೋದ್ರು ಕೂಡ ಸೊ ಖಂಡಿತವಾಗ್ಲೂ ಸ್ವಲ್ಪ ಅಲರ್ಟ್ ಆಗಿ ಇರ್ಲೇಬೇಕು ಎಲ್ಲರೂ. ಯಾಕೆಂತ ಹೇಳಿದ್ರೆ ನಾವೆಲ್ಲರೂ ಇರೋದು ಸೇಮ್ ಭೂಮಿ ಮೇಲೇನೆ ಅಲ್ವಾ. ಹಾಗಾಗಿ ಸ್ವಲ್ಪ ಇದ್ರ ಕಡೆನೂ ಸ್ವಲ್ಪ ನೀವು ಎಕ್ಸ್ಟ್ರಾ ಗಮನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ತಾರಾಬಲದ ಪ್ರಕಾರ ಹೋಗೋದಾದ್ರೆ ಸೊ ಜನ್ಮ ನಕ್ಷತ್ರ ಆಗಿರುವಂತಹ ಸೊ ಯಾರ್ಯಾರು ಆಶ್ಲೇಷ, ಜ್ಯೇಷ್ಠ, ರೇವತಿ, ಇದು ಜನ್ಮ ನಕ್ಷತ್ರಕ್ಕೆ ಶನಿ ಬರ್ತಾ ಇರೋದು ಖಂಡಿತ ಅಷ್ಟೊಂದು ಒಳ್ಳೆ ಶುಭ ಸೂಚನೆ ಅಲ್ಲ. ಯಾರ್ಯಾರು ಆಶ್ಲೇಷ, ಜ್ಯೇಷ್ಠ, ರೇವತಿ ಈ ಒಂದು ನಕ್ಷತ್ರಗಳಲ್ಲಿ ಯಾರಿದ್ದೀರಾ ನೀವುಗಳು ಸ್ವಲ್ಪ ಎಕ್ಸ್ಟ್ರಾ ಸ್ವಲ್ಪ ಪೇಯ್ನ್, ಇಂಟರ್ನಲ್ಲಿ ಪೇಯ್ನ್, ಮನ್ಸಿಗೆ ಪೇಯ್ನ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಜನ್ಮ ನಕ್ಷತ್ರದಲ್ಲಿ ಇಲ್ಲ ಅಂತ ಹೇಳಿದ್ರು ಈ ನಕ್ಷತ್ರಗಳಲ್ಲಿ ಯಾವ್ದಾದ್ರು ದಶ ನಡೀತಾ ಇದ್ರೆ, ಫಾರ್ ಎಕ್ಸಾಂಪಲ್
ಯಾರಿಗೋ ಒಬ್ರಿಗೆ ಶುಕ್ರ ಮಹಾದಶ ನಡೀತಾ ಇದೆ. ಶುಕ್ರ ಉಚ್ಚ ಆಗಿದೆ, ರೇವತಿ ನಕ್ಷತ್ರದಲ್ಲಿ ಕೂತಿದೆ. ನಿಮಗಳಿಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಅದು ಡಿಪೆಂಡಿಂಗ್ ಆನ್ ನಿಮ್ಮ ದಶಾಭುಕ್ತಿ, ನಿಮ್ಮ ನವಾಂಶ. ಸೊ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬರುವಂತಹ ರೆಮಿಡೀಸ್ನ ಯಾರು ಮಾಡಬೇಡಿ. ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ. ಕೆಲವರು ಹೇಳ್ತಾರೆ, ಸೊ ನ್ಯೂಮರಾಲಜಿ ಪ್ರಕಾರ ರಾಹು ಅಂದ್ರೆ ತಲೆ, ಕಣ್ಣು. ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿವಸ ಇಲ್ಲಿ ಜುಪಿಟರ್ ಏನಾಗಿದ್ರು, ರಾಹುಗ್ ನೋಡ್ತಿದ್ರು. ಇನ್ನ ಇದೆಯಲ್ಲ, ಸೊ ಜೂನ್ 2ನೇ ತಾರೀಕಿಂದ ಅಕ್ಟೋಬರ್ 30ನೇ ತಾರೀಕು ತನಕ ಸೊ ಇಲ್ಲಿ ತುಂಬಾನೇ ಘಟನೆಗಳು ನಡೆಯುತ್ತೆ. ಕಂಪ್ಲೀಟ್ಲಿ ರಾಹು ಡಾಮಿನೇಟ್ ಮಾಡೋದ್ರಿಂದ ಫೇಕ್ ಅಸ್ಟ್ರಾಲಜರ್ಸು, ಫೇಕ್ ನ್ಯೂಮರಾಲಜಿಸ್ಟು, ಫೇಕ್ ವಾಸ್ತುಗಳು, ಸೊ ಟೋಟಲಿ ನಿಮ್ಮನ್ನ ಹಾಗೆ ಅಟ್ರಾಕ್ಷನ್, ನಿಮ್ಮನ್ನ ಹಾಗೆ ಇನ್ಫ್ಲೂಯೆನ್ಸ್. ಹಾಗೆ ಈ ಮಧ್ಯೆ ಯಾರಾದ್ರೂ ಹೆಣ್ಣು ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಸ್ವಲ್ಪ ಅಲರ್ಟ್ ಆಗಿರಿ. ಗುರುವಿನ ದೃಷ್ಟಿ ಇಲ್ಲದೆ ಇರೋದ್ರಿಂದ ಆಲ್ರೆಡಿ ಮದ್ವೆ ಆಗಿರುತ್ತೆ, ಮತ್ತೆ ಮದ್ವೆ, ಆಲ್ರೆಡಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾರೆ, 2-3 ಮದ್ವೆ. ಸೊ ಸುಳ್ಳು ಹೇಳಿ ಮದ್ವೆ, ಸೊ ನಿಮ್ಮ ಪ್ರಾಪರ್ಟಿ ಅಥವಾ ನಿಮ್ಮ ಬಿಹೈಂಡ್ ಅಲ್ಲಿ ನೋಡಿ ಮದ್ವೆ. ಕಂಪ್ಲೀಟ್ ಆಗಿ ಎಸ್ಪೆಷಲಿ ಯಾರು ಸಿಂಹ ಲಗ್ನದವ್ರು ಇದ್ದೀರಾ, ನೀವಂತೂ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ಸಪ್ತಮದಲ್ಲಿ ರಾಹು ಬೇಡ ಅನ್ನೋದು ಕ್ರಿಯೇಟ್ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಯಾರು ತುಲಾ ಲಗ್ನದವರು ಸ್ವಲ್ಪ ಹೋಲ್ಡ್ ಮಾಡಿ. ಸೊ ಜುಪಿಟರ್ ಇನ್ನೇನು ಅಕ್ಟೋಬರ್ಗೆ ಮೂವ್ ಆಗ್ತಾರಲ್ಲ, ಹಾಗೆ ಇಲ್ಲೇ ಒಂದೊಂದ್ ತಿಂಗಳಲ್ಲಿ ಮದ್ವೆ ಆಗುತ್ತೆ. ಬ್ರೋಕರ್ ಯಾರು ಹೆಣ್ಣು ತೋರಿಸ್ತಾರೆ ಅಥವಾ ಈ ಮ್ಯಾಟ್ರಿಮೋನಿಸ್ ಇದೇನಿದೆ ಸ್ಕೀಮ್ಗಳು, ಕಂಪ್ಲೀಟ್ಲಿ ಸೊ ನಾಟ್ ಎ ಗುಡ್ ಟೈಮ್. ಸೊ ಮದ್ವೆಗಂತೂ ನಾನು ಸಜೆಸ್ಟ್ ಮಾಡೋದೇ ಇಲ್ಲ. ಏನಾದ್ರೂ ನಿಮ್ ಚಾರ್ಟ್ ಚೆನ್ನಾಗಿದ್ದು, ನಿಮ್ ದಶಾಭುಕ್ತಿ ಚೆನ್ನಾಗಿದ್ರೆ ಮಾತ್ರ ಈ ಪೀರಿಯಡ್ ಆಫ್ ಟೈಮಲ್ಲಿ ಸೊ ಥಿಂಕ್ ಮಾಡಬಹುದು. ಅದು ಬಿಟ್ರೆ ತುಂಬಾ ಅಲರ್ಟ್ ಆಗಿರಿ. ಬರೀ ಮೋಸ, ಹಣ ತಗೊಳ್ಳೋದು, ಹಣ ವಾಪಸ್ ಕೊಡಲ್ಲ, ಮತ್ತೆ ಎಮೋಷನಲ್ ಡ್ರಾಮಾಸ್, ನಿಮ್ಗೆ ಅಕ್ಕ, ಅಮ್ಮ, ತಂಗಿ ಈ ತರ ನಿಮ್ಗೆ ಏನು ಇಂಟರ್ನಲಿ ಸೊ ನಿಮ್ಮನ್ನ ಎಮೋಷನಲಿ ಮಾಡಿ ಹಣ ತಗೊಳ್ಳೋದು, ಮತ್ತೆ ನಿಮ್ದು ಕಾಲ್ಸ್ ರಿಸೀವ್ ಮಾಡದೇ ಇರೋದು, ನಿಮ್ಗೆ ಹಣ ಕೊಡದೇ ಇರೋದು ಇವತ್ತು ನಾಳೆ ಅಂತ ಈ ತರ ಮಾಡೋದು. ಈ ತರ ಎಲ್ಲ ಆಗಲ್ಲ. ಯಾರಿಗೆ ಬ್ಯಾಡ್ ದಶ ನಡೀತಾ ಇರುತ್ತೋ ಅವ್ರಿಗೆ. ಸಾಡೆ ಸಾತಿ ನಡೆಯೋರಂತೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಲರ್ಟ್ ಆಗಿರಿ. ಬನ್ನಿ ನೋಡೋಣ. ಈಗ ಜನ್ಮ ನಕ್ಷತ್ರ ಯಾವುದು? ಆಶ್ಲೇಷ, ರೇವತಿ, ಜ್ಯೇಷ್ಠ. ಇವ್ರುಗಳಿಗೆ ಸ್ವಲ್ಪ ಮೀಡಿಯಂ ಆಗಿರುತ್ತೆ, ಅಷ್ಟೊಂದು ಫೇವರಬಲ್ ಆಗಿಲ್ಲ. ಈ ದಶಾ ಕೂತಿದ್ರು ನೋಡ್ಕೊಳ್ಳಿ. ಹಾಗಂತ ಈಗ ನಾನು ಹೇಳ್ತೀನಲ್ವಾ ವೆರಿ ಗುಡ್ ಅಂತ, ವೆರಿ ಗುಡ್ ಇರೋರ್ಗು ವೆರಿ ಗುಡ್ ಇರೋದಿಲ್ಲ. ಸೊ ನ್ಯೂಟ್ರಲ್ ಆಗೇ ಇರುತ್ತೆ. ಅದಕ್ಕೆ ನಾನು ತಾರಾಬಲಕ್ಕೆ ಹೆಚ್ಚು ಈ ಒಂದು ನಕ್ಷತ್ರಕ್ಕೆ ಹೊತ್ತು ಕೊಡ್ತಾ ಇರ್ಲಿಲ್ಲ. ಬಟ್ ನಿಮ್ಗೆ ಇದು ಸ್ವಲ್ಪ ನಾಲೆಡ್ಜ್ ಇರ್ಲಿ ಅಂತ ಹೇಳಿ ಕೊಡ್ತಾ ಇದ್ದೀನಿ. ಸೊ ಮಾಘ ಅಥವಾ ಮುಖ ನಕ್ಷತ್ರ, ಮೂಲ, ಅಶ್ವಿನಿ. ಸೊ ಇವ್ರುಗಳಿಗೆ ಸೊ ವೆರಿ ಗುಡ್ ಅಂತ ಹೇಳಬಹುದು. ಬಟ್ ಅಗೈನ್ ನಾನು ಹೇಳ್ತಾ ಇದ್ದೀನಿ, ಡಿಪೆಂಡಿಂಗ್ ಆನ್ ನಿಮ್ಮ ದಶಗಳು. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ನಾನು ಇಲ್ಲಿ ಬರೀ ಬ್ಯಾಡ್ ಇರೋದು ಮಾತ್ರ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ. ಇನ್ನು ಉಳಿದವು ನ್ಯೂಟ್ರಲ್ ಅಥವಾ ನಾರ್ಮಲ್ ತಗೊಳ್ಳಿ. ಸೊ ಜನ್ಮ ನಕ್ಷತ್ರ ಯಾವ್ದ್ಯಾವ್ದು? ಸೊ ರೇವತಿ, ಆಶ್ಲೇಷ. ಸೊ ಇವ್ರುಗಳಿಗೆ ಅಷ್ಟು ಫೇವರಬಲ್ ಇಲ್ಲ. ನೆಕ್ಸ್ಟ್ ಶುಕ್ರನ ನಕ್ಷತ್ರಗಳು ಯಾರ್ಯಾರು? ಶುಕ್ರನ ನಕ್ಷತ್ರಗಳು ಸೊ ಭರಣಿ, ಪೂರ್ವಾಷಾಢ, ಪೂರ್ವ ಪಾಲ್ಗುಣಿ. ಸೊ ಇವ್ರುಗಳಿಗೂ ಕೂಡ ನಿಮ್ಗೂ ಕೂಡ ಒಂದು ಒಳ್ಳೆ ಸಮಯ ಅಲ್ಲ. ಸೊ ಹಾಗಾಗಿ ಅಲರ್ಟ್ ಆಗಿರಿ ಅಷ್ಟೇನೆ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಚಂದ್ರನ ನಕ್ಷತ್ರಗಳು ಯಾರ್ಯಾರು? ಸೊ ಹಸ್ತ, ಶ್ರವಣ, ರೋಹಿಣಿ. ಅದಕ್ಕೆ ಹೇಳ್ತಾ ಇದ್ದೀನಿ, ಒಂದು ಪ್ಲಾನೆಟ್ ನಮ್ಮ ಲೈಫ್ನ ನಿರ್ಧಾರ ಮಾಡೋದಿಲ್ಲ. ಪ್ರತಿದಿನ ಟ್ರಾನ್ಸಿಟ್, ಪ್ರತಿದಿನ ನವಾಂಶ ಚೇಂಜ್, ಪ್ರತಿದಿನ ನಮ್ಮ ದಶಾಭುಕ್ತಿಗಳು ಚೇಂಜ್. ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ರಾಹು ನಕ್ಷತ್ರಗಳು. ಸೊ ಡೆಫಿನೆಟ್ಲಿ ಇವ್ರುಗಳಿಗೆ ಬ್ಯಾಡ್ ಅಂತ ಬರೋದಾದ್ರೆ, ನೀವುಗಳು ಸ್ವಲ್ಪ ಈಗೇನ್ ನಾನು ಪಾಯಿಂಟ್ಸ್ ಹೇಳ್ದೆ ಅಲ್ವಾ, ಈ ಮದ್ವೆ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹಣಕಾಸು ಇರ್ಬೋದು, ಮೆಟೀರಿಯಲ್ಸ್ಟಿಕ್ಸ್ ಥಿಂಗ್ಸ್ ಅಂಡ್ ಪೊಲಿಟಿಕಲ್ ಅಲ್ಲಿ ಯಾರ್ಯಾರು ಇದ್ದೀರಾ ನೀವುಗಳು ಕೂಡ, ಹೊಸ ಬಿಸ್ನೆಸ್ ಮನ್ಸ್ ಆಗಿರಬಹುದು, ಮೀಡಿಯಾ ಇರಬಹುದು. ಸೊ ನಾಟ್ ಎ ಗುಡ್ ಟೈಮ್. ಯಾರು? ಶನಿ ಮೂವ್ ಆಗ್ತಾ ಇರೋದ್ರಿಂದ. ನ್ಯಾಚುರಲ್ 10th ಅಂಡ್ 11th ಹೌಸ್ಗೆ ಕಾರಕ ಸಾಟರ್ನ್ ಅಲ್ವಾ, ಸೊ ಮಕರ, ಕುಂಭ. ಬಟ್ ಕುಂಭಕ್ಕೆ ನಾವು ರಾಹುನು ಕೂಡ ಕೊಡೋದ್ರಿಂದ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಅಥವಾ ಈ ದಶಗಳು ಯಾರ್ಯಾರಿಗೆ ನಡೀತಾ ಇದೆ? ಬುಧ. ಸೊ ಮರ್ಕಿರಿ ಮಹಾದಶ, ಶುಕ್ರ ಮಹಾದಶ, ಚಂದ್ರ, ರಾಹು. ಟೋಟಲಿ ಬಿ ಕೇರ್ಫುಲ್. ರಾಂಗ್ ರೆಮಿಡೀಸ್ ನ ಮಾಡಕ್ ಹೋಗ್ಬೇಡಿ. ಸೊ ನೆಗೆಟಿವ್ ಆಕ್ಟಿವೇಟ್ ಆಗುತ್ತೆ. ಕೆಲವ್ರು ಹೇಳ್ತಾರೆ ಏನು, ಫಲಾವೆಲೆಯಲ್ಲಿ ಬರ್ದಸಿ ಮ್ಯಾನಿಫೆಸ್ಟೇಷನ್ ಕೇವಲ ಕೆಲವೊಂದು ಲಗ್ನಗಳಿಗೆ ಮಾತ್ರ ಆಗುತ್ತೆ, ಅದು ನವಾಂಶ ಇಂಡಿಕೇಟ್ ಮಾಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬರೋದನ್ನ ಅದಕ್ಕೆ ಹೇಳ್ತಾ ಇದೀನಿ, ನಂಬೇಡಿ. 1000 ಜನ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಒಬ್ರಿಗೆ ವರ್ಕ್ ಆಗೋದು. ಮೋಸ್ಟ್ಲಿ ಅವ್ರಿಗೆ ನವಾಂಶದಲ್ಲಿ ಆ ಲಗ್ನದಿಂದ ಕೆಲವೊಂದು ಮನೆಗಳಲ್ಲಿ ಆ ಗ್ರಹ ಇರಬೇಕು, ಅವ್ರಿಗೇನೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದು. ಎಲ್ಲರಿಗೂ ವರ್ಕ್ ಆಗೋದಿಲ್ಲ. ಜ್ಯೋತಿಷ್ಯ ಅನ್ನೋದು ಒಂದು ರಿಸರ್ಚ್. ಖಂಡಿತ ಈ ಜನರೇಷನ್ ನಿಮ್ಗೆ ಗೊತ್ತು. ಸೊ ಬರೀ ಒಂದು ವಾರ ಎಲ್ಲ ಕಲ್ತ್ಬಿಟ್ಟು ನನ್ಗೆ ಜ್ಯೋತಿಷ್ಯ ಬರುತ್ತೆ, 20-30 ವರ್ಷ ಕಲ್ತಿರೋರ್ಗೆ ಜ್ಯೋತಿಷ್ಯ ಬರೋದಿಲ್ಲ. ಅದಕ್ಕೋಸ್ಕರನೇ ಆ ಭಗವಂತ ಕ್ರಿಯೇಟ್ ಮಾಡಿರ್ಬೇಕು ಕೆಲವ್ರನ್ನ. ಸೊ ಅವ್ರುಗಳಿಂದ ಮಾತ್ರನೇ ಬರುತ್ತೆ. ಹಾಗಾದ್ರೆ ನೀವ್ ಹೇಳೋದು ಕರೆಕ್ಟಾ? ನಾನು 100% ಕರೆಕ್ಟ್ ಇಲ್ಲ, ಬಟ್ ಐ ಆಮ್ ದ ಬೆಸ್ಟ್. ಅಗೈನ್ ಐ ಆಮ್ ರಿಪೀಟೆಡ್, ಐ ಆಮ್ ದ ಬೆಸ್ಟ್. ಸೊ ಬನ್ನಿ ನಾವು ರೇವತಿ ನಕ್ಷತ್ರಕ್ಕೆ ಶನಿ ಗ್ರಹರು ಮೂವ್ ಆಗ್ತಾ ಇದ್ದಾರೆ. ಸೊ ಲಗ್ನಗಳ ಪ್ರಕಾರ ನೋಡೋಣ ಹೇಗಿದೆ ಅಂತ ಹೇಳಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ರೇವತಿ ನಕ್ಷತ್ರಕ್ಕೆ ಶನಿ ಬರ್ತಾ ಇದ್ದಾರೆ ಅಥವಾ ಇನ್ನೇನು 17ನೇ ತಾರೀಕು ಬಂದಿದ್ದಾರೆ ಇವತ್ತು ಅಂತ ಹೇಳಿದ್ರೆ,
ಎಂಡ್. ಸಮಥಿಂಗ್ ಎಂಡ್. ಏನ್ ಎಂಡ್ ಆಗ್ಬೋದು ನಿಮ್ ಲೈಫಲ್ಲಿ? 3ನೇ ಮನೆ, 6ನೇ ಮನೆ ಅಧಿಪತಿ ಬುಧ ಅಲ್ವಾ? ಸೊ 12ನೇ ಮನೆಯಲ್ಲಿ ಕೂತ್ಕೋತಾ ಇರೋದ್ರಿಂದ, ಅಂದ್ರೆ ಆ ನಕ್ಷತ್ರದಲ್ಲಿ ಶನಿ ಕೂತ್ಕೋತಾ ಇರೋದ್ರಿಂದ, ಇಷ್ಟು ವರ್ಷದಿಂದ ಇದ್ದಂತಹ ಒಂದು ಸಿಬ್ಲಿಂಗ್ಸ್ ಬಾಂಡಿಂಗ್ ಆಗಿರಬಹುದು ಅಥವಾ ಕೆಲಸ ಆಗಿರಬಹುದು. ತುಂಬಾ ಜನ ಮೇಷ ಲಗ್ನ, ಮೇಷ ರಾಶಿಯವರು ಕೆಲಸನ ಶಟ್ ಡೌನ್ ಮಾಡ್ತೀರಾ, ಹಾಗೆ ಹೊಸದಾಗಿ ಏನಾದ್ರು ಸ್ಟಾರ್ಟ್ ಮಾಡೋದ್ರ ಕಡೆ ಥಿಂಕ್ ಮಾಡ್ತೀರಾ. ಶನಿ ರೇವತಿಗೆ ಬಂದಿದ್ದಾನೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ತಗೊಳ್ಳಿ. ಈಗ ಎಕ್ಸಾಮ್ ನಡೆದಿದೆ ನಮ್ಗೆ ಇಷ್ಟು ವರ್ಷ, ಎಷ್ಟು 30 ವರ್ಷ, 30 ವರ್ಷಕ್ಕೊಮ್ಮೆ ಶನಿ ಗ್ರಹರು ಬರೋದಲ್ವಾ? ಸೊ ಹಾಗಾಗಿ 30 ವರ್ಷ ನಮ್ಮ ಲೈಫುಗಳಲ್ಲಿ ಎಕ್ಸಾಮ್ ನಡೆದಿದೆ. ಕೆಲವರು ಫಸ್ಟ್ ಸೆಮ್ ಪಾಸ್ ಆಗಿರ್ತೀರಾ, ಕೆಲವರು ಸೆಕೆಂಡ್ ಸೆಮ್ ಪಾಸ್ ಆಗಿರ್ತೀರಾ, ಕೆಲವರು ಪಾಸ್ ಆಗಿರಲ್ಲ, ಕೆಲವರು ರಿಪೀಟ್ ಬರ್ದಿರ್ತೀರಾ. ಸೊ ಈಗ ಫೈನಲ್ ರಿಸಲ್ಟ್, ಪ್ರತಿ ಒಬ್ಬರಿಗೂ ಫೈನಲ್ ರಿಸಲ್ಟ್ ಏನಪ್ಪಾ ಅಂತ ಹೇಳಿದ್ರೆ, ರಿಸಲ್ಟ್ ಟೈಮ್ ಇದು. ಓಕೆ, ಈಗ ರಿಸಲ್ಟ್ ಬರ್ತಾ ಇದೆ, ರಿಸಲ್ಟ್ ಅನೌನ್ಸ್ ಆಗಿ ನಮ್ಗೆ ರಿಸಲ್ಟ್ ಬರ್ತಾ ಇದೆ. ಅದಕ್ ಮೊದಲು ಏನಾಗುತ್ತೆ, ವ್ಯಾಲ್ಯೂಯೇಷನ್ ಆಗುತ್ತಲ್ವಾ? ಸೊ ಹಾಗಾಗಿ ಸ್ಯಾಟ್ರನ್ನೇ ಸ್ವತಃ ನಮ್ಮ ಒಂದು ಲೈಫುಗಳಲ್ಲಿ ಯಾವ್ಯಾವ ಭಾಗದಲ್ಲಿ ಯಾವ ಅಂಶನ ಎಂಡ್ ಮಾಡ್ಬೇಕು, ಯಾವ ಅಂಶನ ಮುಂದೆ ತಗೊಂಡು ಹೋಗ್ಬೇಕು ಅಂತ ಇಲ್ಲಿ ಕ್ಲಿಯರ್ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ಫಸ್ಟ್ ರ್ಯಾಂಕ್ ಬರ್ಬೋದು, ಕೆಲವರು ಜಸ್ಟ್ ಪಾಸ್ ಆಗ್ಬೋದು, ಡಿಪೆಂಡಿಂಗ್ ಆನ್ ನಿಮ್ಮ ದಶಾಭುಕ್ತಿ ಅಂತರ್ಭುಕ್ತಿಗಳು. ಶನಿ ರೇವತಿಗೆ ಹೋಗ್ತಾ ಇದ್ದಾನೆ, ನ್ಯಾಚುರಲ್ 12th ಹೌಸ್ ಅಂಡ್ 12th ನಕ್ಷತ್ರ, ಐ ಮೀನ್ 12th ರಾಶಿಯಲ್ಲಿ ಬರೋ ಕೊನೆಯ ನಕ್ಷತ್ರ. ಸೊ ಹಾಗಾಗಿ ಎಂಡ್, ಹೊಸ ಲೈಫ್ ಹೊಸದಾಗಿ ಶುರುವಾಗುತ್ತೆ. ಸಮಥಿಂಗ್ ಎಂಡ್ ಆಗ್ಬೇಕಲ್ವಾ? ಏನಾದ್ರೂ ಹೊಸದಾಗಿ ಕ್ರಿಯೇಟ್ ಆಗ್ಬೇಕು ಅಂತ ಹೇಳಿದ್ರೆ ಯಾರ್ಯಾರಿಗೆ ಏನ್ ಎಂಡ್ ಆಗ್ತಾ ಇದೆ ನೋಡೋಣ. ಶನಿ 12ನೇ ಮನೇಲಿ ಕೂತ್ಕೋತಾ ಇರೋದ್ರಿಂದ ಮೇಷ ರಾಶಿಯ ಮೇಷ ಲಗ್ನದವ್ರಿಗೆ ಏನೇನ್ ಎಂಡ್ ಆಗ್ತಾ ಇದೆ. 10 ಮತ್ತು 11ನೇ ಮನೆ ಅಧಿಪತಿ ಬುಧನ ನಕ್ಷತ್ರದಲ್ಲಿ ಕೂತ್ಕೋತಾ ಇರೋದ್ರಿಂದ, ಇಷ್ಟು ದಿವಸ ಏನಾದ್ರೂ ನೀವು ಒಂದು ವರ್ಕ್ ಮಾಡ್ತಾ ಇದ್ದೀರಾ, ನೀವೇ ಶಟ್ ಡೌನ್ ಮಾಡ್ಕೋತೀರಾ. ಅದು ಇಂಡಿಯಾದಲ್ಲಾಗಿರ್ಬೋದು, ಹೊರಗಡೆ ದೇಶದಲ್ಲಾಗಿರ್ಬೋದು, ಇದನ್ನ ಸ್ಟಾಪ್ ಮಾಡಿ ಹೊಸದಾಗಿ ಏನಾದ್ರೂ ಮಾಡ್ಲಿಕ್ಕೆ ಮೈಂಡ್ ಹೋಗುತ್ತೆ. ಹಾಗಾಗಿ ಅಂಡ್ 3 ಮತ್ತು 6ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಹೆಲ್ತ್ ಇಶ್ಯೂಸ್ ತುಂಬಾನೇ ಇತ್ತು ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂಸ್ ಎಂಡ್ ಆಗ್ಬೋದು. ಎಷ್ಟೋ ಲಿಟಿಗೇಷನ್ಸ್ ಎಂಡ್ ಆಗಬಹುದು. ಹಾಗೆ ಸಿಬ್ಲಿಂಗ್ಸ್ ಜೊತೆ ವಾದ ವಿವಾದ ಎಂಡ್ ಆಗಬಹುದು. ಎಷ್ಟೋ ವರ್ಷದಿಂದ ಪೇಪರ್ ವರ್ಕ್ ಪೆಂಡಿಂಗ್ ಇತ್ತು, ಒಂದ್ 20 ವರ್ಷದಿಂದ ಕೇಸ್ ನಡೀತಾ ಇದೆ, ಎಂಡೇ ಆಗ್ಲಿಲ್ಲ. 20 ವರ್ಷದಿಂದ ಡಿವೋರ್ಸ್ ನಡೀತಾ ಇದೆ, ಎಂಡೇ ಆಗ್ಲಿಲ್ಲ. ಶನಿ ಬಂದಿದ್ದಾರೆ, ನ್ಯಾಯ ಯಾರ ಕಡೆ ಇರುತ್ತೋ ಅವ್ರಿಗೆ ನ್ಯಾಯ ಕೊಟ್ಟು ಅದನ್ನ ಅಲ್ಲಿಗೆ ಸ್ಟಾಪ್, ಎಂಡ್ ಮಾಡಿ ಪುನಃ ರೀಸೈಕಲ್ ಸ್ಟಾರ್ಟ್ ಆಗುತ್ತೆ 30 ಇಯರ್ಸ್. ಹಾಗಾಗಿ ಅಂಡ್ ಇನ್ನೊಂದು ವಿಚಾರ, ರೀಸೆಂಟ್ ಆಗಿ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಏನು ನಮ್ಗೆ ಅನೌನ್ಸ್ ಮಾಡಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಸ್ವಲ್ಪ ಹೆಚ್ಚು ಗಮನ ಕೊಡಿ ಅಂತ. ಯಾಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಜೂನ್ 2ನೇ ತಾರೀಕು ಗುರುಗ್ರಹರು ಮೂವ್ ಆದ ತಕ್ಷಣ ರಾಹು ಇಲ್ಲಿ ಆಕ್ಟಿವೇಟ್ ಆಗುತ್ತೆ. ರಾಹು ಹೇಗಿದ್ರು ಇಷ್ಟು ದಿವಸ ಅಂತ ಹೇಳಿದ್ರೆ, ಒಂದು ಕ್ಲಾಸ್ ರೂಮ್ ಅಲ್ಲಿ ಟೀಚರ್ ಅಥವಾ ಕ್ಲಾಸ್ ಪ್ರಿನ್ಸಿಪಲ್ ಅಥವಾ HOD ಯಾರು ಕ್ಲಾಸ್ ಅಲ್ಲಿ ಇರ್ತಾರಲ್ವಾ, ಹಾಗಿತ್ತು. ಈಗ HOD ಮೂವ್ ಆದ್ರು ಕ್ಲಾಸ್ ಅಲ್ಲಿ ಯಾರು ಇಲ್ಲ, ಕಾಲೇಜ್ ಕ್ಯಾಂಪಸ್ ಅಲ್ಲಿ ಯಾರು ಇಲ್ಲ. ಹಾಗಾಗಿ ರಾಹುದೇ ಹವಾ ಅಂತ ಹೇಳಿದ್ರೆ, ಅವ್ರ ರ್ಯಾಗಿಂಗ್ ಮಾಡ್ಬೋದು, ಅವರು ಸೊ ಯಾವ ತರ ಬಿಹೇವ್ ಮಾಡಬಹುದು, ಓಡಿಬಹುದು, ಬರಿಬಹುದು. ಈ ತರ ರಾಹು ಬಿಹೇವ್ ಹೇಗ್ ಮಾಡುತ್ತೆ, ಆಮೇಲೆ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈ ಲೆಕ್ಚರ್ ಇಲ್ಲ, ಪ್ರಿನ್ಸಿಪಲ್ ಇಲ್ಲ, ಇವತ್ ಬರೀ ಸ್ಟೂಡೆಂಟ್ಸ್ದೆ, ಅದರಲ್ಲೂ ರಾಹು ತರ ಸ್ಟೂಡೆಂಟ್ಸ್ದೆ ಅಂತ ಹೇಳ್ತಾರಲ್ಲ ಆ ತರ. ಈಗ ಕಂಪ್ಲೀಟ್ಲಿ ರಾಹುದೆ. ಇವ್ರು ಆಲ್ರೆಡಿ ಏನಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ, ತುಂಬಾ ಕಂಪನೀಸ್ ಇಂಟರ್ನ್ಯಾಷನಲ್ ಆಗಿರಬಹುದು, ನ್ಯಾಷನಲ್ ಕಂಪನೀಸು ಇಷ್ಟು ದಿವಸ ಯಾರ್ಯಾರಿಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ರಲ್ವಾ, ನಿಮಗಳಿಗೇನೆ ತೊಂದರೆ ಆಗುತ್ತೆ. ಅದರ ಅರ್ಥ ವರ್ಕ್ ಫ್ರಮ್ ಹೋಮ್ ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಡ್ಯೂ ಟು ಸಮ್ ರೀಸನ್ಸ್. ವಾಟ್ ಇಸ್ ದ ರೀಸನ್ ಇದೇ ರೀಸನ್. ಇಲ್ಲಿ ಶನಿ ಜೊತೆ ರಾಹು ಆಡ್ ಆಗ್ತಾರಲ್ವಾ, ಇನ್ನೇನ್ ಅಂದ್ರೆ ರೆಟ್ರೋಗ್ರೇಡ್ ಪೀರಿಯಡ್ ಅಲ್ಲಿ. ಹಾಗಾಗಿ ಅದಕ್ಕೋಸ್ಕರನೇ ಮುನ್ನೆಚ್ಚರಿಕೆಯಾಗಿ ನಿಮ್ಗೆ ಆತರ ಮಾಹಿತಿ ಬಂದಿರೋದು, ಗೋಲ್ಡ್ ಪರ್ಚೇಸ್ ಮಾಡ್ಬೇಡಿ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ, ಅಗೇನ್ ಶನಿಯ ದೃಷ್ಟಿ 159 ದೃಷ್ಟಿ ಎಲ್ಲೋಗುತ್ತೆ, ಶನಿ ಇದ್ರ ಮೇಲೆ ಹೋಗುತ್ತೆ, ಗುರು ಮೇಲೆ. ನ್ಯೂಟ್ರಲ್ ಆಗುತ್ತೆ ಗೋಲ್ಡ್ ಪ್ರೈಸ್. ಇದೇನ್ ವೇರಿಯೇಷನ್ ಇದೆ, ಒಂದ್ ದಿವ್ಸಕ್ಕೂ 1000 2000 ವೇರಿಯೇಷನ್ ಆಗುತ್ತಲ್ಲ, ಇದು ನ್ಯೂಟ್ರಲ್ ಆಗುತ್ತೆ. ಸುಮ್ನೆ ನಾರ್ಮಲ್ ಪೀಪಲ್ಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತೆ ಹೆಚ್ಚು ಡಾಲರ್ ವ್ಯಾಲ್ಯೂ ಹೋದಾಗ ಎಲ್ಲ ನಮ್ದು ನಾವೇನು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೋತೀರಾ, ಟ್ಯಾಕ್ಸ್ ಎಲ್ಲ ಅದರ್ ಕಂಟ್ರೀಸ್ಗೆ ಹೋಗುತ್ತೆ ಅಂತ ಹೇಳಿ ತುಂಬಾನೇ ಬೇರೆ ಬೇರೆ ಅಂಶಗಳನ್ನ, ಆಯಾಮಗಳನ್ನ ಗಮನದಲ್ಲಿ ಇಟ್ಕೊಂಡು ಅವರು ನಮ್ಗೆ ಅನೌನ್ಸ್ ಮಾಡಿರೋದು. ಯಾಕೆ ಅಂದ್ರೆ, ಈಗ ಹೇಳಿದ್ನಲ್ವ, ಜೂನ್ 2ನೇ ತಾರೀಕು ಈ ಪೀರಿಯಡ್ ಇಂದ ಈ ಪೀರಿಯಡ್ ನಾಟ್ ಎ ಗುಡ್ ಪೀರಿಯಡ್. ಹಾಗಾಗಿ ಅವರು ಇನ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಶನಿ ರೇವತಿಗೆ ಹೋಗೋದ್ರಿಂದ ಮೇಷ ಲಗ್ನದವರಿಗೆ ಇಷ್ಟೆಲ್ಲ ಒಂದು ಬರುವ ಸಾಧ್ಯತೆ ಹೆಚ್ಚಿದೆ. ನೆಕ್ಸ್ಟ್ ಋಷಭದವರಿಗೆ ಹೇಗಿದೆ? ಋಷಭದವರಿಗೆ 2 ಮತ್ತು 5ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ 11ನೇ ಮನೆಗೆ ಹೋಗ್ತಿದ್ದಾರೆ. ಯಾರ್ಯಾರು ಬೇಡವಾದಂತಹ ಫ್ರೆಂಡ್ಸ್ ಇರ್ತಾರೋ ಶನಿ ಎಂಡ್ ಮಾಡ್ತಾರೆ ನಿಮ್ಮ ಫ್ರೆಂಡ್ಶಿಪ್ ನ. ಹಾಗೆ ಬೇಡವಾದಂತಹ ಇನ್ಕಮ್, ಕೆಲವೊಂದು ರಾಂಗ್ ಇನ್ಕಮ್ ಇರುತ್ತೆ, ರೆಗ್ಯುಲರ್ ಇನ್ಕಮ್ ಇರುತ್ತೆ, ಅದೆಲ್ಲ ಶಟ್ ಡೌನ್ ಆಗುತ್ತೆ, ಕಟ್ ಆಗುತ್ತೆ. ಹಾಗೆ ತುಂಬಾ ದೊಡ್ಡ ಮಟ್ಟದ ಯಾರ್ಯಾರು ಋಷಭ ಲಗ್ನದವರು ಪೊಲಿಟಿಷಿಯನ್ಸ್ ಏನಾದ್ರು ಇದ್ರೆ, ಸಡನ್ ಆಗಿ ಆ ಒಂದು ದೊಡ್ಡ ಮಟ್ಟದ ಏನ್ ಗ್ರೂಪ್ಸ್ ಬರುತ್ತೆ ಅಥವಾ ಈ ಒಂದು ಸಮಾಜ
ವೇದಿಕೆಗಳು ಬರುತ್ತಲ್ಲ, ಇಲ್ಲಿ ನಿಮ್ ಬಗ್ಗೆನೇ ಅಥವಾ ನೀವೇ ಅದನ್ನ ಕಟ್ ಮಾಡ್ಕೋತೀರಾ ಅಥವಾ ಅನ್ವಾಂಟೆಡ್ ಎಂಡ್ ಆಗುತ್ತೆ. ಇಷ್ಟು ದಿವಸ ಏನ್ ನಿಮಗೆ ನೇಮ್ ಫೇಮ್ ಅಥವಾ ಈ ತರ ನಿಮ್ಗೆ ಹೊಗಳಿಕೆ ಇತ್ತಲ್ವಾ, ನಿಜವಾದ ಹೊಗಳಿಕೆ ಇದ್ರೆ ಇರುತ್ತೆ, ಇಲ್ಲ ಅಂದ್ರೆ ಅದು ಶಟ್ ಡೌನ್ ಆಗುತ್ತೆ 11ನೇ ಮನೆ. ಅಗೇನ್ 2 ಮತ್ತು 5ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ 11ರಲ್ಲಿ ಕೂತ್ಕೋತಾ ಇರೋದ್ರಿಂದ ತುಂಬಾ ಜನ ಕುಟುಂಬದ ಅಥವಾ ನಿಮ್ದೇನು ಫ್ಯಾಮಿಲೀಸ್ ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಎಂಡ್ ಆಗುತ್ತೆ. ಹಾಗೆ ಮಕ್ಳಿಗೂ ನಿಮ್ಗೂ ವಾದ ವಿವಾದ ಇದ್ರೆ ಎಂಡ್ ಆಗುತ್ತೆ. ಸೋ ಮೆನಿ ವಿಚಾರಗಳು ನಿಮ್ಮ ಲೈಫುಗಳಲ್ಲಿ ಎಂಡ್ ಆಗುತ್ತೆ. ಹಾಗಾಗಿ 11ನೇ ಮನೆಗೆ ಸಂಬಂಧಪಟ್ಟ ಹಾಗೆ ನಿಮ್ದೇನೋ ಒಂದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ಸ್ ಇತ್ತು, ದಶಾಭುಕ್ತಿ ಚೆನ್ನಾಗಿದ್ರೆ ಓಕೆ, ನೀವು PM ಆಗ್ಬೇಕಾ, CM ಆಗ್ಬೇಕಾ, ಅಥವಾ ನಿಮ್ದೇನು ಆಸೆ ಇರುತ್ತೆ, IAS ಆಫೀಸರ್ಸ್ ಆಗ್ಬೇಕಾ, ಅದು ಇಲ್ಲಿ ಯೋಗದಲ್ಲಿ ಇದ್ರೆ ಅದು ಆಗುತ್ತೆ. ಅಂದ್ರೆ ಎಂಡ್ ಆಗುತ್ತೆ, ಆ ವರ್ಕ್ ಡನ್ ಆಗಿ ನೆಕ್ಸ್ಟ್ ಲೈಫ್ಗೆ ಸ್ಟಾರ್ಟ್ ಆಗ್ತೀವಿ ಪ್ರತಿಯೊಬ್ರು. ಹಾಗಾಗಿ 11ನೇ ಮನೆ ಶನಿ ಇಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಯೂಸ್ಫುಲ್ ಆಗುವಂತಹ ವ್ಯಕ್ತಿಗಳನ್ನ ಮಾತ್ರ ನಿಮ್ಮೊಟ್ಟಿಗೆ ಇಡ್ತಾರೆ. ಅಥವಾ ದಶ ಏನಾದ್ರೂ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ 11ನೇ ಮನೆ ಅಧಿಪತಿನ ನಾವು ಎಲ್ಡರ್ ಬ್ರದರ್ಸ್ಗೆ ತಗೊಳ್ಳೋದ್ರಿಂದ ಇವ್ರಿಗೆ ನಿಮ್ಗೆ ಕೂಡ ಬಾಂಡಿಂಗ್ ಕೂಡ ಕಟ್ ಆಗಬಹುದು, ಆ ಸಂಬಂಧ ಕೂಡ ಕಟ್ ಆಗಬಹುದು. ಹಾಗಾಗಿ 11ನೇ ಮನೆ ಅಗೈನ್ ಫ್ರೆಂಡ್ಸ್ ನ ತಗೋತೀವಿ. ಪಬ್ಲಿಕ್ ಫ್ರೆಂಡ್ಸ್. ಒಂದಷ್ಟು ವರ್ಷಗಳು, 20 ವರ್ಷದಿಂದ ಫ್ರೆಂಡ್, 30 ವರ್ಷದಿಂದ ಫ್ರೆಂಡ್ ಎಂಡ್ ಆಯ್ತು ಇಲ್ಲಿಗೆ, ಅದರ ಅರ್ಥ ನಿಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ಹಾಗಾಗಿ ಗೆಟ್ ರೆಡಿ ಫಾರ್ ದಟ್. ನೆಕ್ಸ್ಟ್ ಬಂದು ನಾವು ಮಿಥುನ ಲಗ್ನಕ್ಕೆ ನೋಡೋಣ ಹೇಗಿದೆ ಅಂತ ಹೇಳಿದ್ರೆ, ಶನಿ 10ನೇ ಮನೆಯಲ್ಲಿ ಲಗ್ನಾಧಿಪತಿ, 4ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ರೇವತಿ ಮೂವ್ ಆಗ್ತಾ ಇರೋದ್ರಿಂದ ಕೆಲಸ ಸ್ಟಾಪ್ ಆಗುತ್ತೆ. ದಟ್ ಮೀನ್ಸ್ ಕೆಲಸ ಎಂಡ್ ಮಾಡ್ಕೋತೀರಾ, ಇಲ್ಲ ನೀವೇ ಕೆಲಸ ಬಿಟ್ಬಿಟ್ಟು ಬಿಸ್ನೆಸ್ ಮಾಡೋದ್ರ ಕಡೆ ಬರ್ತೀರಾ, ಅಥವಾ ಆಫೀಸ್ ಪೊಲಿಟಿಕಲ್ಸ್ ಜಾಸ್ತಿ ಆಗಿ ಲೈಫೇ ಬೇಡ, ಈ ಕೆಲಸನೇ ಬೇಡ, ಈ ತರ ಥಾಟ್ಸ್ ಬರುತ್ತೆ. ಟೋಟಲಿ ಎಂಡಿಂಗ್. ಶನಿ ಏನ್ ಮಾಡ್ತಾ ಇದ್ದಾರೆ, ನ್ಯಾಯದ ರೀತಿಯಲ್ಲಿ ಎಂಡ್ ಮಾಡ್ತಾ ಇದ್ದಾರೆ. ಬಟ್ ಅದೆಲ್ಲ ನಮ್ಮ ಒಳ್ಳೇದಕ್ಕೇನೆ, ಅಥವಾ ನಮ್ಮ ಮುಂದಿನ ಪೀಳಿಗೆಗೆ ಅದು ನೆಕ್ಸ್ಟ್ ಜನರೇಷನ್ಗೆ ನ್ಯೂ ಇನ್ನೋವೇಷನ್ಸ್ಗೆ ಕಾರಣ ಆಗ್ತಾ ಇರೋದ್ರಿಂದ ಮಿಥುನದವ್ರಿಗೆ ಕೆಲಸ ಎಂಡ್ ಆಗಬಹುದು, ನೇಮ್ ಫೇಮ್ ಎಂಡ್ ಆಗಬಹುದು. ತುಂಬಾ ಜನ ಯಾರಾದ್ರೂ ಪೊಲಿಟಿಷಿಯನ್ಸ್ ಅಥವಾ ಫಿಲಂ ಮೂವಿ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದೀರಾ, ಇಷ್ಟು ವರ್ಷ ನಿಮ್ದೇ ಮೂವಿ ಹಿಟ್, ನಿಮ್ದೇ ಮೂವಿ ಎಲ್ಲ ನೀವೇ ಮ್ಯೂಸಿಕ್ ಎಲ್ಲ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರುತ್ತೆ ಮೀಡಿಯಾದಲ್ಲಿ, ಮ್ಯೂಸಿಕ್ ಆಗಿರಬಹುದು, ಕೊರಿಯೋಗ್ರಫಿ ಆಗಿರಬಹುದು, ಅಥವಾ ಡೈರೆಕ್ಟರ್ಸ್ ಆಗಿರಬಹುದು, ಹೀರೋಸ್ ಹೀರೋಯಿನ್ಸ್, ಇಲ್ಲಿಗೆ ಎಂಡ್ ಆಯ್ತು ನಿಮ್ಮ ಕೆಲಸ, ನಿಮ್ದು ಕರಿಯರ್ ಎಂಡ್ ಆಯ್ತು, ಹೊಸದು ಶುರುವಾಗುತ್ತೆ. ಹಾಗಾಗಿ ದಶಾಭುಕ್ತಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ತುಂಬಾನೇ ಕರಿಯರ್ ರಿಲೇಟೆಡ್ ಅಥವಾ ಫಾದರ್ಗೂ ನಿಮ್ಗೂ ಏನೋ ಒಂದು ವಾದ ವಿವಾದ ನಡೀತಾನೆ ಇತ್ತು, ಇಲ್ಲಿಗೆ ಅದು ಶಟ್ ಡೌನ್ ಆಗುತ್ತೆ. ಹಾಗಾಗಿ ನೋಡ್ಕೊಳ್ಳಿ. ಅಂಡ್ 9th ಹೌಸ್ ಅಲ್ಲಿರೋ ರಾಹು ಲಗ್ನಕ್ಕೆ 159 ಟ್ರಯಾಂಗಲ್ ಆಸ್ಪೆಕ್ಟ್ ಆಗುತ್ತೆ. ಓವರ್ ಕನ್ಫ್ಯೂಷನ್, ಓವರ್ ಇಲ್ಯೂಷನ್, ಡೋಂಟ್ ಟ್ರಸ್ಟ್ ವಿತ್ ಎನಿ ಒನ್. ಗೆಟ್ ರೆಡಿ ಫಾರ್ ದ ಈವೆಂಟ್ಸ್ ಪ್ರತಿಯೊಬ್ರು. ಹಾಗಾಗಿ ನೆಕ್ಸ್ಟ್ ಕರ್ಕಕ್ಕೆ ಬರೋಣ. ಕರ್ಕಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ 9ನೇ ಮನೆಯಲ್ಲಿ ಶನಿ ರೇವತಿ 3 ಮತ್ತು 12ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ, ರೇವತಿ ನಕ್ಷತ್ರದಲ್ಲಿ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಗೆ ಒಂದು ಯಾವ್ದಾದ್ರು ಗುರುಗಳ ಹತ್ರ ನಿಮ್ಗೆ ಅವ್ರಿಗೆ, ಅಥವಾ ಹೈಯರ್ ಟೀಚರ್ಸ್ ಹತ್ರ ಆಗಿರ್ಬೋದು, ಒಂದು ಕಾಲೇಜಲ್ಲಿ ಆಗಿರ್ಬೋದು, ಮೇ ಬಿ ಯಾರಾದ್ರು ಕರ್ಕಾಟಕ ಲಗ್ನದವರಿದ್ರೆ ಇಷ್ಟು ವರ್ಷ, ಒಂದು 20 ವರ್ಷ ಕಾಲೇಜು ಅಥವಾ ಸ್ಕೂಲಲ್ಲಿ ಕೆಲಸ ಮಾಡಿರ್ತೀರಾ, ಈ ವರ್ಷ ಮುಗೀತು, ಎಂಡ್ ಆಯ್ತು, ಅದಕ್ಕೂ ನಿಮ್ಗೂ ಋಣ, ಋಣ ಮೀನ್ಸ್ ಲೈಕ್ ಇದೊಂದು ಎಂಡ್ ಆಯ್ತು ಈವೆಂಟು. ನೆಕ್ಸ್ಟ್ ಹೊಸ ಲೈಫ್, ನಿಮ್ದು ಬಿಸ್ನೆಸ್ ಅಥವಾ ನಿಮ್ದು ಏನ್ ಪರ್ಸನಲ್ ಚಾರ್ಟ್ಸ್ ಇಂಡಿಕೇಟ್ ಮಾಡುತ್ತೋ ಆ ತರ ಆಕ್ಟಿವೇಟ್ ಆಗುತ್ತೆ. ಕೆಲವರಿಗೆ 9th ಹೌಸ್, ತುಂಬಾ ವರ್ಷದಿಂದ ಫಾರಿನ್ ಅಲ್ಲಿ ಇರ್ತೀರಾ, ಅದು ಎಂಡ್ ಆಗಿ ನೀವು ನಿಮ್ಮ ಬರ್ತ್ ಪ್ಲೇಸ್ಗೆ ಬರಬಹುದು, ಅಥವಾ ಬರ್ತ್ ಪ್ಲೇಸ್ ಬಿಟ್ಟು ಬೇರೆ ಕಂಟ್ರಿಗೆ, ಈ ವರ್ಷ ನಿಮ್ ಬರ್ತ್ ಪ್ಲೇಸ್ ಅಲ್ಲಿ ಮುಗೀತು ವಾಸ ಮಾಡೋದು, ಬೇರೆ ಕಂಟ್ರೀಸ್ ಅಲ್ಲಿ ವಾಸ ಮಾಡಕ್ಕೆ ಮೂವ್ ಆಗ್ತಾ ಇದ್ದೀರಾ. ಇಲ್ಲಿ ಎಂಡ್ ಆಗ್ಬೇಕು, ಅಲ್ಲಿ ಸ್ಟಾರ್ಟ್ ಆಗ್ಬೇಕು. ಅಗೈನ್ ತುಂಬಾ ಜನಕ್ಕೆ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ವೆಯ್ಟ್ ಮಾಡ್ತಾ ಇದ್ರು, ಅಥವಾ ಸೆಕೆಂಡ್ ಮ್ಯಾರೇಜ್ ಡಿವೋರ್ಸ್ ಹೋಗ್ಬೇಕು, ಅಥವಾ ಸೆಕೆಂಡ್ ಮ್ಯಾರೇಜ್ ಸ್ಟಾಪ್ ಆಗ್ಬೇಕು, ಆ ಒಂದು ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ನಡೀತಿತ್ತು ಅಂದ್ರೆ ಇಲ್ಲಿ ಎಂಡ್ ಆಗುತ್ತೆ, ಪುನಃ ಸ್ಟಾರ್ಟ್ ಆಗುತ್ತೆ, ಹೊಸ ಲೈಫ್ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೈಯರ್ ಲರ್ನಿಂಗ್, ಮೇ ಬಿ ಯಾವುದೋ ಒಂದು ಸ್ಟಾಪ್ ಆಗಿತ್ತು, ನೀವೇನು ಮಾಡಕ್ ಆಗ್ತಿಲ್ಲ, ಅಥವಾ ಒಂದು ಕೋರ್ಸ್ ತಗೊಂಡಿದ್ರಿ, ಎಂಡ್ ಆಯ್ತು, ಅಗೈನ್ ಹೊಸ ರಿಸರ್ಚ್ ಅಥವಾ ಹೊಸ ಇನೋವೇಷನ್ಸ್ ಸ್ಟಾರ್ಟ್ ಆಗಿದೆ. ಈ ತರ 9th ಹೌಸ್. ಅಗೈನ್ 9th ಹೌಸ್ ಬಂದು ವಾರ್, ಜಗಳಕ್ಕೆ ಕಾರಕ 9th ಹೌಸ್. ಬರೀ ಭಾಗ್ಯಾಧಿಪತಿನೇ ಅಲ್ಲ, ಭಾಗ್ಯಾಧಿಪತಿ ಲಗ್ನದಲ್ಲಿ 9ನೇ ಮನೆ ನೋಡ್ತಿದ್ದಾನೆ, ಅದು ಆಮೇಲೆ ಪ್ರಶ್ನೆ. ಶನಿ ಸಪ್ರೇಟ್ ಆಗಿ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ 9ನೇ ಮನೆ ಬಂದು ಬ್ಯಾಂಕಿಂಗ್ ಸೆಕ್ಟರ್, ಆಲ್ ಕೈಂಡ್ ಆಫ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಬರುತ್ತೆ. ಹಾಗೆ ವಾರ್ಗೆ ಕಾರಕ ಶನಿ. ಮೇ ಬಿ ಕರ್ನಾಟಕದವರು ತಂದೆ ಜೊತೆ ಜಗಳ, ತಂದೆ ಸಮಾನರ ಜೊತೆ ಜಗಳ, ಅಥವಾ ತಂದೆ ಜೊತೆ ಮಾತೇ ಆಡ್ತಾ ಇಲ್ಲ, ತಂದೆನೇ ಇಲ್ಲ, ತಂದೆ ಇದ್ರೂ ಯೂಸ್ಲೆಸ್ ಆಗಿರ್ತಾರೆ ಎಷ್ಟೋ ಜನಕ್ಕೆ. ಇದಕ್ಕೆ ಅಲ್ಲಿ ಎಂಡ್ ಆಯ್ತು. ಆ ಈವೆಂಟು ಎಂಡ್ ಆಯ್ತು, ಹೊಸ ಲೈಫ್ ಶುರುವಾಗುತ್ತೆ. ಹಾಗಾಗಿ ಇವೆಲ್ಲವೂ ಲೈಫ್ಗಳಲ್ಲಿ ಬರೋದ್ರಿಂದ ಇದನ್ನ ತಗೊಳಕ್ಕೆ ರೆಡಿ ಇರಿ. ನೆಕ್ಸ್ಟ್ ಸಿಂಹ ಲಗ್ನಕ್ಕೆ ಆಲ್ರೆಡಿ ನಾನು ಹೇಳಿದ್ದೀನಿ, ಅಷ್ಟಮದಲ್ಲಿ ಬರ್ತಾ ಇದೆ. ಸಿಂಹ ಲಗ್ನದವರು ಹೆವಿ ಕೇರ್ಫುಲ್ ಆಗಿರಿ. ರಾಹು 7th ಹೌಸ್ ಅಲ್ಲಿ ಇಲ್ಯೂಷನ್ ಕ್ರಿಯೇಟ್ ಮಾಡಿರ್ತಾನೆ, ನೇಮು ಫೇಮು ಪ್ರೆಸ್ಟೀಜು ಫೇಮಸ್
ಈ ತರ ತಗೊಂಡೋಗಿ ಟಾಪಲ್ಲಿ ಕೂರ್ಸಿದಾನೆ, ಸರಿಯಾಗಿ ಬೀಳಿಸ್ತಾನೆ ಈಗ. ಸೊ ಹಾಗಾಗಿ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿರಿ. ಬಿಕಾಸ್ ನಮ್ಮ ತುಂಬಾ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ ಅಂಡ್ ಅವ್ರಿಗೆ ಗೊತ್ತು, ಅವ್ರವ್ರ ಜನ್ಮ ಜಾತಕ ಅವ್ರು ನೋಡ್ಕೊಂಡಿರೋದ್ರಿಂದ. ನಮ್ಮ ಈ ಒಂದು ವಿಡಿಯೋ ನೋಡುವಂತಹ ವೀಕ್ಷಕರಿಗೂ ಅದನ್ನೇ ಹೇಳ್ತಿದ್ದೀನಿ. ಸಿಂಹ ಲಗ್ನದವ್ರಿಗೆ ಎಕ್ಸ್ಟ್ರಾ ನಾನು ಸೊ ಒತ್ತಿ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ಅಷ್ಟಮದಲ್ಲಿ ಶನಿ ಇನ್ನೇನ್ ರೆಟ್ರೋಗ್ರೇಡ್ ಆಗ್ತಾರೆ, ಲೈಫ್ ಟ್ರಾನ್ಸ್ಫಾರ್ಮೇಶನ್, ಹಣ ಸ್ಟಕ್, ಕೆಲಸ ಸ್ಟಕ್, ಸೊ ಲಿಟಿಗೇಷನ್, ಸತ್ತೆ ಮನೆ ಕಡೆಯಿಂದ ತೊಂದರೆ, ಪೊಲೀಸ್ ಕೇಸುಗಳು, ಅನ್ವಾಂಟೆಡ್ ಹೆಲ್ತ್ ಇಶ್ಯೂಸ್, ಆಕ್ಸಿಡೆಂಟ್, ಸರ್ಜರೀಸ್, ಸೊ ಇವೆಲ್ಲವೂ ಆಗುತ್ತೆ. ಲಗ್ನದಲ್ಲಿ ಕೇತು, ದೇಹದ ಕೆಳಗೆ ಗಮನ ಇಲ್ಲ, ಲೈಫಲ್ಲಿ ಏನಾಗ್ತಾ ಇದೆ ಗೊತ್ತಿಲ್ಲ, ಕನ್ಫ್ಯೂಷನ್, ಫಿಯರ್, ಸೊ ಇದೆಲ್ಲ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಸೊ ಆವಾಗಲೇ ನಾನು ಇನ್ಫಾರ್ಮ್ ಕೊಟ್ಟಿದ್ದೀನಿ, ಮದುವೆ ಬೇಡ, ಹೊಸ ಬಿಸ್ನೆಸ್ ಬೇಡ. ಸೊ ವೆಯ್ಟ್ ಮಾಡಿ, ಜುಪಿಟರ್ ಲಗ್ನಕ್ಕೆ ಬರೋವರೆಗೂ ಅಟ್ಲೀಸ್ಟ್ ವೆಯ್ಟ್ ಮಾಡಲೇಬೇಕು. ದಶ ಚೆನ್ನಾಗಿದ್ರೆ ಮಾತ್ರ ರಿಸ್ಕ್ ತಗೊಳ್ಳಿ, ಇಲ್ಲ ಅಂದ್ರೆ ವೆಯ್ಟ್ ಮಾಡಿ. ಅಷ್ಟಮಕ್ಕೆ ಹೋಗ್ತಾ ಇದ್ದಾರೆ, ಖಂಡಿತವಾಗ್ಲೂ ಅಷ್ಟಮಕ್ಕೆ ಕಾರಕ ಶನಿಯೇ ಆಗಿದ್ರು ಅವನು ನಿಮ್ಗೆ ಸೊ 2 ಮತ್ತು 11 ಮನೆ ಅಧಿಪತಿ. ಸೊ ಹಣ ಸ್ಟಕ್ ಆಗೋದು ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ರೆಗ್ಯುಲರ್ ಇನ್ಕಮ್ ಸ್ಟಕ್ ಆಗಬಹುದು, ಅಥವಾ ಪಬ್ಲಿಕ್ ಅಲ್ಲಿ ಸೊ ನಿಮ್ಮ ಇಮೇಜ್ ಡ್ಯಾಮೇಜ್ ಆಗಬಹುದು, ನೋಡ್ಕೊಳ್ಳಿ. ಅಥವಾ ಮನೆ ವಿಚಾರದಲ್ಲಿ ಜಗಳಗಳು, ಸೊ ಇವೆಲ್ಲ ಆಗಬಹುದು. ಅಥವಾ ಇದು ಯಾವ್ದಾದ್ರು ನಡೀತಿತ್ತು ಅಂದ್ರೆ ಈಗ ಎಂಡ್ ಆಗುತ್ತೆ. ಸೊ 8th ಹೌಸ್ ಬಂದು ನಮ್ಗೆ ಸೊ ಪಿತ್ರಾರ್ಜಿತ ಆಸ್ತಿ ಅಥವಾ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಕೂಡ ತಗೊಳ್ಳೋದ್ರಿಂದ, ಅದೇ ಹೇಳಿದ್ನಲ್ವಾ, ಒಂದು 20 ವರ್ಷ 30 ವರ್ಷದಿಂದ ಕೇಸ್ ನಡೀತಿತ್ತು ಭೂಮಿ ಮೇಲೆ ಅಂತ ಹೇಳಿದ್ರೆ, ನ್ಯಾಯ ಯಾರಿಗಿದೆಯೋ ಅವ್ರಿಗೆ ಆ ಕೇಸ್ ಎಂಡ್ ಆಗುತ್ತೆ, ಪುನಃ ಸ್ಟಾರ್ಟ್ ಆಗುತ್ತೆ. ಡಿವೋರ್ಸ್ ಹಾಕಿದ್ರೆ ಅದು ಎಂಡ್ ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಈ ತರನು. ಸೊ ಹಾಗಾಗಿ ತುಂಬಾ ಏನು ಇದು ನ್ಯಾಚುರಲ್ 12th ಹೌಸ್ ಅಂಡ್ ಜುಪಿಟರ್ ಹೌಸ್ ಆಗಿರೋದ್ರಿಂದ, ಒಂದಷ್ಟು ಬ್ಯಾಂಕ್ಗಳು, ನೀವೇನ್ ನೋಡಿದಿರ ಬ್ಯಾಂಕ್ಗಳು ಒಂದಷ್ಟು ಜನ ಹತ್ರ ಹಣ ಕಟ್ಸ್ಕೊಂಡು ಅವ್ರಿಗೆ ಹಣ ವಾಪಸ್ ಮಾಡಿಲ್ಲ, ಇವೆಲ್ಲ ಇತ್ತಲ್ಲ ಕೇಸ್, ಲಿಟಿಗೇಷನ್ಸ್, ಅದು ಕೂಡ ಎಂಡ್ ಆಗುತ್ತೆ. ಸರ್ಕಾರಿ ಬ್ಯಾಂಕ್ಗಳಾಗಿರಬಹುದು, ಪ್ರೈವೇಟ್ ಬ್ಯಾಂಕ್ಗಳಾಗಿರಬಹುದು. ಈಗ ಸೊ ಹೊಸ ಲೈಫ್ ಶುರುವಾಗುತ್ತೆ. ಬಟ್ ಏನೇ ಆದ್ರೂ 8th ಹೌಸ್ ಇಸ್ ನಾಟ್ ಗುಡ್. ಅದು ಯಾರ ಕಣ್ಣಿಗೂ ಕಾಣಿಸಲ್ಲ. ನಿಮ್ ಸಫರ್ ನಿಮ್ಗೆ ಗೊತ್ತಿರುತ್ತೆ. ಯು ಕಾಂಟ್ ಎಕ್ಸ್ಪ್ರೆಸ್. ಇವನ್ ನೀವು ಎಕ್ಸ್ಪ್ರೆಸ್ ಮಾಡಿದ್ರು ಆಪೋಸಿಟ್ ಅವ್ರಿಗೆ ಅರ್ಥ ಆಗಲ್ಲ. 8th ಹೌಸ್ ದಶ ನಡೆದಿರೋರ್ಗೆ ಇದು ಅನುಭವ ಚೆನ್ನಾಗಿರುತ್ತೆ. ಹಾಗಾಗಿ ಸ್ಪಿರಿಚುಯಾಲಿಟಿ ಒಂದೇ ಅಲ್ಲ 8th ಹೌಸ್, ಬೇರೆನೂ ಇರುತ್ತೆ. ಹಾಗಾಗಿ ಅಡಿಕ್ಷನ್ಗೆ ಹೋಗ್ಬೇಡಿ. ಅಫೇರ್ ಕಾಂಬಿನೇಷನ್ಸ್ ಅವಶ್ಯಕತೆ ಇಲ್ಲ. ಸೊ ಹಾಗಾಗಿ ಇದ್ರೂನು ಸೊ ನಿಮ್ಮನ್ನ ನೀವು ಚೇಂಜ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟಿ ಟೈಮ್. ಸೊ ಗೆಟ್ ರೆಡಿ ಫಾರ್ ದಟ್. ನೆಕ್ಸ್ಟ್, ಸೊ ಕನ್ಯಾದವ್ರಿಗೆ ನೋಡೋಣ ಹೇಗಿದೆ ಅಂತ ಹೇಳಿದ್ರೆ, ಸಪ್ತಮದಲ್ಲಿ ಶನಿ ಆಲ್ರೆಡಿ ನಿಮ್ದು ಇಮೇಜ್ ಸೊ ತುಂಬಾ ಟಾಪಿಗೆ ತಗೊಂಡು ಹೋಗಿರ್ಬೋದು. ಬರ್ತಾ ಇರೋದು ಅಗೈನ್ ಲಗ್ನಾಧಿಪತಿ ದಶಮಾಧಿಪತಿ ಒಂದು ನಕ್ಷತ್ರಕ್ಕೆ. ಕಂಪ್ಲೀಟ್ ಲೈಫ್ ಅಥವಾ ನಿಮ್ಮನ್ನ ನೋಡುವಂತಹ ನಿಮ್ಮ ಪಬ್ಲಿಕ್, ನಿಮ್ಮ ಅಪೋಸಿಟ್, ನಿಮ್ಮ ಸ್ಪೌಸ್ ಆಗಿರ್ಬೋದು, ಬಿಸ್ನೆಸ್ ಪಾರ್ಟ್ನರ್ ಆಗಿರ್ಬೋದು, ಸಮಾಜ ಆಗಿರ್ಬೋದು, ನೋಡುವ ದೃಷ್ಟಿನೇ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಬಿ ಕೇರ್ಫುಲ್. ಇಷ್ಟು ದಿವಸ ನಿಮ್ಮನ್ನ ಹೊಗಳೋರು ಅವರು ನಿಮ್ಮನ್ನ ತೆಗಳಬಹುದು, ನಿಮ್ಮನ್ನ ತೆಗಳೋರು ಹೊಗಳಬಹುದು. ಅಗೈನ್ 7th ಹೌಸ್ ಅಂತ ಹೇಳಿದ್ರೆ ಪಬ್ಲಿಕ್ಗೂ ನಿಮ್ಗಿರುವಂತಹ ಒಂದು ಕನೆಕ್ಷನ್, ಮ್ಯಾರೇಜ್ಗೂ ನಿಮ್ಗಿರುವಂತಹ ಕನೆಕ್ಷನ್, ನಿಮ್ಮ ಬಿಸ್ನೆಸ್ ಪಾರ್ಟ್ನರ್, ನಿಮ್ಮ ಪರ್ಸನಲ್ ಪಾರ್ಟ್ನರ್, ನಿಮ್ಮಿಬ್ಬರಿಗೆ ಇರುವಂತಹ ಕನೆಕ್ಷನ್ಸ್. ಸೊ ಹಾಗಾಗಿ ಇದರಲ್ಲಿ ಸಮಥಿಂಗ್ ಇಸ್ ಗೋಯಿಂಗ್ ಟು ಬಿ ಎಂಡ್ ಅಂಡ್ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಸಮಥಿಂಗ್ ನ್ಯೂ. ಸೊ ಹಾಗಾಗಿ 10th ಹೌಸ್ ಅಗೈನ್ 10ನೇ ಮನೆ ಅಧಿಪತಿ ನಕ್ಷತ್ರ ಕೂಡ ಕರಿಯರ್ ಅಲ್ಲಿ ಬ್ರೇಕ್ಸ್ ಬರಬಹುದು, ಕರಿಯರ್ ಡ್ಯಾಮೇಜ್ ಆಗಬಹುದು, ಕರಿಯರ್ ಎಂಡ್ ಆಗಬಹುದು. ಸೊ ಒಟ್ನಲ್ಲಿ ಸೊ ಇದು ಎಂಡ್ ಆಗಿ ಸಮಥಿಂಗ್ ನ್ಯೂ ಸ್ಟಾರ್ಟ್ ಆಗೋದಂತೂ ಕ್ಲಿಯರ್ ಆಗಿ ತೋರಿಸ್ತಾ ಇದೆ. ಅಂಡ್ ನಿಮ್ಗೆ ದಾರಿ ಕೂಡ ಸಿಗುತ್ತೆ. ಸೊ ಒಂದು ಈವೆಂಟ್ ಎಂಡ್ ಆದ್ರೆ, ಓಕೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಗೆ ರೂಟ್ ಮ್ಯಾಪ್ ತರ ಯಾರು ಮರ್ಕಿರಿ, ಅದು ಶುಕ್ರ ನಕ್ಷತ್ರ ಅಲ್ವಾ, ಸಾರಿ ಶುಕ್ರ ಉಚ್ಚ ಆಗೋದು ರೇವತಿ ನಕ್ಷತ್ರದಲ್ಲಲ್ವಾ, ಹಾಗೆ. ಸೊ ರೇವತಿ ನಕ್ಷತ್ರದವರು ನಿಮ್ ಲೈಫ್ ಚೆನ್ನಾಗಿರ್ಬೇಕು, ವೆರಿ ಸಿಂಪಲ್, ಶುಕ್ರನ ಗ್ರಹ ನಿಮ್ ಜಾತಕದಲ್ಲಿ ಚೆನ್ನಾಗಿರ್ಬೇಕು. ಇಲ್ಲ ಅಂದ್ರೆ ಲೈಫ್ ತುಂಬಾನೇ ಡಿಫಿಕಲ್ಟಿ, ಇಷ್ಟು ಈಸಿ ಇರಲ್ಲ. ಯಾರಾದ್ರೂ ರೇವತಿ ನಕ್ಷತ್ರದವರಿದ್ರೆ ಶುಕ್ರ ದಶ ಏನಾದ್ರು ನಡೀತಿದ್ರೆ ನೋಡ್ಕೊಳ್ಳಿ. ಶುಕ್ರ ಜಾತಕದಲ್ಲಿ 6, 8, 12, ಸೊ 12 ಅಟ್ಲೀಸ್ಟ್ ಓಕೆ. ಈ 6, 8 ವೆರಿ ಬ್ಯಾಡ್, ವಿತ್ ಕೇತು ವೆರಿ ಬ್ಯಾಡ್. ಸೊ ನೀವು ಸಫರ್ ಪಡ್ತಾ ಇರ್ತೀರಾ. ರೇವತಿಯವರು, ಎಸ್ಪೆಷಲಿ ರೇವತಿಯವರು ಎಲ್ಲರೂ ಹೇಳ್ತಾರೆ ಶುಕ್ರ ಉಚ್ಚ, ಶುಕ್ರ ಉಚ್ಚ, ಶುಕ್ರ ಉಚ್ಚ. ಸೊ ಶುಕ್ರ ಚೆನ್ನಾಗಿಲ್ಲ ಅಂದ್ರೆ ಅವಾಗ ದಶ ನಡೀತಾ ಅವ್ರು ಉಚ್ಚ ಅಷ್ಟೇ. ಸೊ ಹಾಗಾಗಿ ಸ್ವಲ್ಪ ಬಿ ಕೇರ್ಫುಲ್ ಆಗಿರಿ. ಅಷ್ಟೊಂದು ಫೇವರಬಲ್ ಟೈಮ್ ಇಲ್ಲ. ನೆಕ್ಸ್ಟ್ ಲಿಬ್ರಾ. ಸೊ ತುಲಾದವ್ರಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ, 5th ಹೌಸ್ ರಾಹು. ಸೊ ನಿಮ್ದೇ ಹವಾ, ಪ್ರೀತಿ, ಪ್ರೇಮ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್, ಶೇರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು, ಸೊ ಅಡಿಕ್ಷನ್ಗೆ ಹೋಗೋದು, ಮೀಡಿಯಾದಲ್ಲಿ ಸುಮ್ಮನೆ ಒಂದು 2-3 ತಿಂಗಳಿಗೋಸ್ಕರ ಯಾವುದೋ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಲಕ್ಷ ಲಕ್ಷ ನಿಮ್ಮಿಂದ ಹೋಗೋದು, ಯಾರಿಗೂ ಹಣ ಕೊಡಬೇಡಿ. ಸೊ ಹಾಗಾಗಿ ಬಿ ಕೇರ್ಫುಲ್, ನಾಟ್ ಎ ಗುಡ್ ಟೈಮ್. ಅಗೇನ್ ಸ್ಯಾಟರ್ನ್ ಇಂದ 6th ಹೌಸ್ ಇಂದ ರೇವತಿ ಇಸ್ 12th and 9th ಲಾರ್ಡ್ ನಕ್ಷತ್ರ. ಸೊ ಹಾಗಾಗಿ ಖಂಡಿತವಾಗ್ಲೂ ಸೊ ತುಂಬಾ ವರ್ಷದಿಂದ ಇರುವಂತಹ ಕೋರ್ಟ್ ಕೇಸ್ಗಳು ಎಂಡ್ ಆಗುತ್ತೆ. ಅದು ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ 6th ಹೌಸ್ ರಿಲೇಟೆಡ್. ನಿಮ್ದು ಡೈಲಿ ರೊಟೀನೇ ಎಂಡ್ ಆಗ್ಬಿಡುತ್ತೆ ಮೇ ಬಿ. ಸೊ ಇಲ್ಲಿ ಸ್ಟಾರ್ಟ್ ಸಮಥಿಂಗ್ ನ್ಯೂ. ಇಷ್ಟು ವರ್ಷ ನೀವು ಜಿಮ್ಗೆ ಹೋಗ್ತಿಲ್ಲ, ಈಗ ಹೋಗ್ಲಿಕ್ಕೆ ಶುರು ಮಾಡ್ತೀರಾ, ಹೋಗ್ತಿದ್ರೆ ಈಗ ಸ್ಟಾಪ್ ಮಾಡ್ತೀರಾ. ಸೊ ಇಷ್ಟು ವರ್ಷ 9 to 5 ಜಾಬ್ ಮಾಡ್ತಾ ಇದ್ದೀರಾ, ಇದು ಅದಷ್ಟು ಚೇಂಜ್ ಆಯ್ತು, ಶಿಫ್ಟ್ ಚೇಂಜ್ ಆಯ್ತು. ಸೊ ಈ ತರ
ಟೋಟಲಿ ರೊಟೀನೇ ಚೇಂಜ್ ಆಗುತ್ತೆ. ಬಟ್ 6th ಹೌಸ್ ಡೆಫಿನೆಟ್ಲಿ ಹೆಲ್ತ್ ತುಂಬಾ ವರ್ಷದಿಂದ ಸಫರ್ ಪಡ್ತಿದ್ರೆ ಈಗ ಅದು ಎಂಡ್ ಆಗುತ್ತೆ. ಹೆಲ್ತ್ ಇಶ್ಯೂಸೇ ಇರ್ಲಿಲ್ಲ ಇಲ್ಲಿ ತನಕ, ಈಗ ಶುರು ಆಗುತ್ತೆ. ಇದು ನಿಮ್ಮ ದಶಾಭುಕ್ತಿಗಳ ಮೇಲೆ ಹೋಗುತ್ತೆ. ಪ್ರತಿಯೊಬ್ರು ನಿಮ್ ಚಾರ್ಟ್ ಅನಾಲಿಸಿಸ್, ನಿಮ್ಮ ಹತ್ತಿರದಲ್ಲಿರುವ ಅಸ್ಟ್ರಾಲಜಿಸ್ಟ್ ಹತ್ರ, ನಿಮ್ಗೆ ನಂಬಿಕೆ ಇರೋರ ಹತ್ರ ಅನಾಲಿಸಿಸ್ ಮಾಡ್ಕೊಳ್ಳಿ. ಅದ್ರಲ್ಲಿ ಗುರು ನೀಚ ನಿಮ್ಗೆ ಏನಾದ್ರು ಆಗಿದ್ರೆ ನೀವು ಸ್ವಲ್ಪ ಎಕ್ಸ್ಟ್ರಾ ಕೇರ್ಫುಲ್ ಆಗಿ ಫಸ್ಟ್ ಗುರುಗಳ ಆರಾಧನೆ ಮಾಡ್ಕೊಂಡು ಆಮೇಲೆ ಅಸ್ಟ್ರಾಲಜಿಸ್ಟ್ ನ ಕನೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ವಿಚಾರ, ನಾನು ಲಾಸ್ಟ್ ಇಯರೇ ಶನಿ ಗ್ರಹದ ಒಂದು ವಿಡಿಯೋ ಮಾಡುವಾಗ ಹೇಳಿದ್ದೀನಿ. ಏನಂತ, ಶನಿ ಗ್ರಹರು ಮೀನರಾಶಿ ಅಂದ್ರೆ ಗುರುವಿನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ಸೊ ಇಲ್ಲಿ ಧರ್ಮ ಕರ್ಮಾಧಿಪತಿ ಯೋಗ ಇಷ್ಟು 2.5 ವರ್ಷ ಇರುತ್ತೆ. ಅದರಲ್ಲಿ ಒಂದೊಂದು ನಕ್ಷತ್ರಕ್ಕೆ ಹೋದಾಗ ಒಂದೊಂದು ಫಲ. ಈಗ ಏನ್ ಮಾಡ್ತಾರೆ ಶನಿ, ಯಾರ್ಯಾರು ಮೀಡಿಯಾದಲ್ಲಿ, ಅದು ಪೊಲಿಟಿಕಲ್ ಆಗಿರಬಹುದು, ಮೀಡಿಯಾ, ಸೋಷಿಯಲ್ ಮೀಡಿಯಾ ಆಗಿರಬಹುದು, ಇಲ್ಲಿ ಎಲ್ಲ ಇಷ್ಟು ವರ್ಷ ಏನ್ ಫೇಮಸ್ ಆಗಿದ್ರು ಕೆಟ್ಟ ರೀತಿಯಲ್ಲಿ ಎಲ್ಲ ಶಟ್ ಡೌನ್ ಆಗುತ್ತೆ. ಆಮೇಲೆ ತುಂಬಾನೇ ಹೊಸ ರೂಲ್ಸ್ ಬರುತ್ತೆ. ಏನ್ ರೂಲ್ಸ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಈಗ ಎಲ್ಲರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು, ಎಲ್ಲರೂ ಇನ್ಸ್ಟಾ ಅಥವಾ ಎಲ್ಲರೂ ಫೇಸ್ಬುಕ್, ಈ ತರ ಏನಿದೆಯಲ್ಲ, ಈಗ ಮತ್ತೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಅದಕ್ಕೊಂದು ಕಾಯ್ದೆಗಳು ಕೂಡ ಬರುವಂತಹ ಸಾಧ್ಯತೆಗಳು ಹೆಚ್ಚು ಇದೆ. ಈವನ್ ಮೀಡಿಯಾ, ಸೊ ಫಿಲಂ ಯಾರು ವರ್ಕ್ ಮಾಡ್ತಿದ್ದಾರೆ ನಿಮಗೂ ಕೂಡ ಸೊ ನಿಮ್ಮದೇ ಆದಂತಹ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಖಂಡಿತ ಶನಿ ಗ್ರಹರು ಕೊಟ್ಟೇನೆ ಹೋಗ್ತಾರೆ. ಸೊ ಹಾಗಾಗಿ ಗೆಟ್ ರೆಡಿ, ಎಲ್ಲ ಇವೆಂಟ್ಸ್ಗೂ ರೆಡಿ ಇರಿ ಪ್ರತಿಯೊಬ್ಬರಿಗೂ. ಹಾಗೆ ಗುರುವಿನ ಸ್ಥಾನದಲ್ಲಿ, ಸೊ ಅಂತ ಹೇಳಿದ್ರೆ ಕೆಲವೊಂದು ಕಾಲೇಜಸ್ ಆಗಿರ್ಬಹುದು, ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಾಗಿರ್ಬಹುದು, ಕೆಲವೊಂದು ಸೊ ಆಧ್ಯಾತ್ಮಿಕ ಇನ್ಸ್ಟಿಟ್ಯೂಷನ್ಸ್ಗಳು ಕೂಡ ಆಗಿರಬಹುದು, ಕೆಲವೊಂದು ಗುರುಗಳು ಅರೆಸ್ಟ್ ಏನಕ್ಕೆ ಆಗ್ತಾರೆ? ಏನಾದ್ರು ಕೆಟ್ಟ ರೀತಿಯಲ್ಲಿ ಇಷ್ಟು ವರ್ಷ ನಡ್ಸ್ಕೊಂಡು ಬಂದಿದ್ರೆ ಸೊ ಡೆಫಿನೆಟ್ಲಿ ಲಾಕ್ ಆಗೇಬೇಕು. ಹಾಗಾಗಿ ಸೊ ಎಸ್ಪೆಷಲಿ ಅಸ್ಟ್ರಾಲಜರ್ಸ್ ಯಾರ್ಯಾರು ಫೇಕ್ ರೀತಿಲಿ ನಡ್ಸ್ಕೊಂಡು ಬಂದಿದ್ದಾರೆ ಅಥವಾ ಬರೀ ಬಿಸ್ನೆಸ್ ಇಂಟೆನ್ಷನ್ ಇಟ್ಕೊಂಡು ಸೊ ಟ್ಯಾಕ್ಸ್ ಕಟ್ಟದೆ ಅಥವಾ ಸ್ಟೂಡೆಂಟ್ಸ್ ಅಂತ ಹೆಚ್ಚು ಹಣ ತಗೊಂಡು ಅವ್ರಿಗೆ ಸರಿಯಾಗಿ ಕೊಡದೆ, ಅವ್ರ ಸ್ಟೂಡೆಂಟ್ಸೇ ರೇವತಿ ಅಗೈನ್ ಬುಧನ ನಕ್ಷತ್ರ, ಅವ್ರ ಸ್ಟೂಡೆಂಟ್ಸೇ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬಹುದು, ಅವ್ರ ಸ್ಟೂಡೆಂಟ್ಸೇ ಅವ್ರನ್ನೇ ಅರೆಸ್ಟ್ ಮಾಡಿಸಬಹುದು. ಅಥವಾ ಸೊ ಅಗೈನ್ ಧರ್ಮ ಕರ್ಮಾಧಿಪತಿ ಯೋಗ, ಸೊ ಧರ್ಮ ಇದ್ರೆ ಇರುತ್ತೆ, ಇಲ್ಲ ಅಂತ ಹೇಳಿದ್ರೆ ಶನಿ ಏನ್ ಕೊಡ್ಬೇಕು ಕೊಟ್ಬಿಟ್ಟು ಹೋಗ್ತಾರೆ. ಸಿಂಪಲ್. ಸೊ ಹಾಗಾಗಿ ಇವೆಲ್ಲ ಘಟನೆಗಳು ನಡೆಯುತ್ತೆ. ಸೊ ಗೆಟ್ ರೆಡಿ ಫಾರ್ ದಟ್. ನಾವೆಲ್ಲರೂ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅಯ್ಯೋ ಇಲ್ಲ ಗುರುಗಳು ಒಳ್ಳೆಯವರು ಅರೆಸ್ಟ್ ಆದ್ರು. ಐ ಥಿಂಕ್ ನೀವು ನೋಡ್ತಿದ್ದೀರಾ, ಈ ಏನೊಂದು 2-3 ತಿಂಗಳ ಹಿಂದೆನೂ ಒಂದ್ 2-3 ಗುರುಗಳು ಅಥವಾ ದೇಶ ಎಲ್ಲಾ ಕಡೆ ತಗೊಳ್ಳಿ, ಬರೀ ಕರ್ನಾಟಕ ಅಲ್ಲ, ಎಲ್ಲಾ ಕಡೆ ಅರೆಸ್ಟ್ ಕೂಡ ಆಗಿದ್ದಾರೆ. ಅವರ ಒಂದು ಸೊ ಅವರು ಹೇಗೆ ಬಿಹೇವ್ ಮಾಡಿದ್ದಾರೆ, ಒಂದು ಧರ್ಮದ ಪ್ಲೇಸಲ್ಲಿ ಕೂತ್ಕೊಂಡಾಗ ಅದೇ ರೀತಿ ಇರಬೇಕು. ಒಂದಷ್ಟು ಧರ್ಮಾಧಿಕಾರಿಗಳು ಕೂಡ ಅರೆಸ್ಟ್ ಆಗೋದು ತೋರಿಸ್ತಾ ಇದೆ. ಸೊ ಕಂಪ್ಲೀಟ್ಲಿ ರಾಜಕೀಯದಲ್ಲಿ ಬಹಳ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಸೊ ರೇವತಿ ನಕ್ಷತ್ರಕ್ಕೆ ಹೋಗ್ತಾ ಇರೋದ್ರಿಂದ. ಹಾಗೆ ನೆಕ್ಸ್ಟ್ ಏನಪ್ಪಾ ಅಂತ ಹೇಳಿದ್ರೆ, ಒಂದಷ್ಟು ಹಿರಿಯ ವ್ಯಕ್ತಿಗಳು ಸೊ ಎಂಡ್ ಆಗ್ತಾ ಇದೆ. ಏನ್ ಎಂಡ್ ಆಗ್ತಾ ಇದೆ? ಲೈಫ್ ಕೂಡ ಎಂಡ್ ಆಗ್ತಾ ಇರಬಹುದು. ಒಂದಷ್ಟು ಹಿರಿಯ ವ್ಯಕ್ತಿಗಳು ಸೊ ಡೆತ್ ಕೂಡ ಆಗುತ್ತೆ. ಈಗ ಇನ್ನೇನು ಶನಿ ರೆಟ್ರೋ ಆಗ್ತಾರಲ್ಲ ಅವಾಗ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಎಂಡ್ ಆಗ್ಬೇಕಲ್ವಾ ಒಂದು ಹೊಸ ರೂಲ್ ಸ್ಟಾರ್ಟ್ ಆಗಕ್ಕೆ, ಅದಕ್ಕೆ ತುಂಬಾನೇ ವಿಚಾರಗಳು ಎಂಡ್ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಸ್ಕಾರ್ಪಿಯೋಗೆ ಬರೋಣ, ವೃಶ್ಚಿಕಕ್ಕೆ. ವೃಶ್ಚಿಕದವ್ರಿಗೆ 5ನೇ ಮನೆಯಲ್ಲಿ ಖಂಡಿತ ನಿಮ್ಗೆ ಏನಾದ್ರು ಫೇಕ್ ನೇಮ್ ಫೇಮ್ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ಸು ಅಥವಾ ಸ್ಕೂಲ್ ಕಾಲೇಜಸ್ ಅಲ್ಲಿ ಫೇಮಸ್ಸು, ಸೊ ಈ ತರ ಫೇಕ್ ನೇಮ್ ಫೇಮ್ ಬರ್ತಾ ಇದೆ, ಅದು ಎಂಡ್ ಆಗುತ್ತೆ. ಹೊಸದು ನಿಜವಾಗಿ ನಿಮಗೆ ಏನು ಬರಬೇಕು ಅದು ಸ್ಟಾರ್ಟ್ ಆಗುತ್ತೆ. ವೃಶ್ಚಿಕ ಲಗ್ನದವ್ರಿಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ, ಯಾವುದೇ ಮಂತ್ರಗಳನ್ನ ಸಿದ್ಧಿಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಪ್ರಾಕ್ಟೀಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ 5th ಹೌಸ್ ಅಲ್ಲಿ ಶನಿ, ಸೊ ಡೆಫಿನೆಟ್ಲಿ ನಿಮ್ಗೆ ಆ ತರ ಒಂದು ಥಾಟ್ಸ್ ನ ಕೊಡ್ತಾನೆ. ಅಂಡ್ ಒನ್ ಮೋರ್ ಥಿಂಗ್, ಯಾರ್ಯಾರು ತಿರುವಣ್ಣಾಮಲೈ ಅಥವಾ ಅರುಣಾಚಲಂ ಹೋಗ್ತಾ ಇದ್ದೀರಾ, ಎಸ್ಪೆಷಲಿ ಸೊ ಕರ್ಕಾಟಕ ಮತ್ತೆ ಸಿಂಹ ಮತ್ತೆ ವೃಶ್ಚಿಕ ಮತ್ತೆ ಧನುರ್ ಈ ಲಗ್ನದವ್ರಿಗೆ ಸ್ವಲ್ಪ ದಿನ ವೆಯ್ಟ್ ಮಾಡಿ. ಹೌದು ಶಿವನೇ ದೇವರೇ, ಬಟ್ ಎಲ್ಲಾರ್ಗೂ ಎಲ್ಲಾ ಕ್ಷೇತ್ರನೂ ಬರೋದಿಲ್ಲ. ತುಂಬಾ ತಪ್ಪುಗಳನ್ನ ಮಾಡಬೇಡಿ. ಅಂಡ್ ಇನ್ನೊಂದು ಲಾಸ್ಟ್ ಇಯರು, ಸೊ ಐ ಥಿಂಕ್ ಎಲ್ಲರಿಗೂ ಗೊತ್ತಿರುತ್ತೆ, ವಿಡಿಯೋ ಯಾರ್ಯಾರು ನೋಡ್ತೀರಾ. ಸೊ ಬ್ಯಾಂಗ್ಳೂರು ಹೊಸಕೋಟೆ ಇದೆಯಲ್ಲ, ಅಲ್ಲಿ ದೇವಿ ಕಾಳಿ ದೇವಸ್ಥಾನಕ್ಕೆ ಸೊ ಅವಾಗ ಎಲ್ಲಿತ್ತು ರಾಹು, ಸೊ ಇಲ್ಲಿತ್ತು ರಾಹು ಅಲ್ವಾ, ಇಲ್ಲಿ ಮೀನರಾಶಿಯಲ್ಲಿ ಜನ ಹೋಗಿದ್ದೆ, ರೀಸನ್ನೇ ಗೊತ್ತಿಲ್ಲ. ಹಂಗಂದ್ರೆ ಅಲ್ಲಿ ದೇವ್ರು ಇಲ್ಲ ಅಂತಲ್ಲ, ಇದಾರೆ. ಬಟ್ ಆ ರೀತಿಯಲ್ಲಿ ಯಾರೋ ಒಬ್ರು ಹೋಗಿದ್ದಾರೆ, ಯಾರೋ ಒಬ್ರಿಗೆ ಒಳ್ಳೇದಾಗಿದೆ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಲ್ಲ. ಎಷ್ಟೋ ಜನಕ್ಕೆ ಫಾರ್ ಎಕ್ಸಾಂಪಲ್ ಮಂತ್ರಾಲಯಕ್ಕೆ ಎಷ್ಟೋ ಜನ ಹೋಗ್ಲೇ ಆಕ್ಸಿಡೆಂಟ್ ಆಗುತ್ತೆ. ಹಾಗಂತ ಗುರು ಇಲ್ವಾ, ರಾಯರಿಲ್ವಾ, ಈ ಪ್ರಶ್ನೆ ಬರುತ್ತಲ್ವಾ. ಆದ್ರೆ ಒಬ್ಬೊಬ್ರಿಗೂ ಒಂದೊಂದು ಚಾರ್ಟ್ ಇರುತ್ತೆ, ಒಂದೊಂದು ನವಾಂಶ ಇರುತ್ತಲ್ವಾ. ಸೊ ನಮ್ಮ ಅಥವಾ ನಿಮ್ಮ ಕರ್ಮಫಲದ ಪ್ರಕಾರ ನಿಮಗೊಂದು ಟೆಂಪಲ್ ಇರುತ್ತೆ, ಆ ಕ್ಷೇತ್ರ ಇರುತ್ತೆ, ಆ ಕ್ಷೇತ್ರಕ್ಕೆ ಹೋಗ್ಬೇಕು. ಸೊ ಎಲ್ಲಾರು ಮಾಡಿದ್ದನ್ನ ನೀವು ಮಾಡಿದ್ರೆ ಸೊ ದರ್ ಇಸ್ ನೋ ಡಿಫ್ರೆನ್ಸಸ್. ಹಾಗೆ ವೃಶ್ಚಿಕದವರು ಮಂತ್ರ ಸಾಧನೆ ಮಾಡ್ತಾ ಇದ್ರೆ ಬಿ ಕೇರ್ಫುಲ್. ವೃಶ್ಚಿಕ ಫಸ್ಟೇ ನ್ಯಾಚುರಲ್ 8th ಹೌಸ್, ಕಾಳಿನ ಆರಾಧನೆ ಮಾಡೋದು,
ಅಥವಾ ಈ ತರ ಮಾಡಬಾರ್ದು ಅಂತಲ್ಲ. ನಿಮ್ಮ ಚಾರ್ಟ್‌ಗೆ ಯೋಗ ಇದ್ರೆ ಮಾಡಿ. ಏನ್ ಪರ್ಪಸ್‌ಗೆ ಮಾಡ್ತಿದ್ದೀರಾ ಮಾಡಿ. ವಾಮಾಚಾರಗಳು, ಮಾಟ, ಮಂತ್ರಗಳು ಇವುಗಳೆಲ್ಲ ಯಾರ್ಯಾರು ಮಾಡಿದ್ದಾರೆ ಈ ಹಿಂದೆ, ಈಗ ಬರುತ್ತೆ ನೋಡಿ ಶನಿ ಗ್ರಹರು ಅವ್ರಿಗೆ ಉತ್ತರ ಕೊಟ್ಬಿಟ್ಟು ಹೋಗ್ತಾರೆ. ಸೊ ಹಾಗಾಗಿ ಬಿ ಕೇರ್‌ಫುಲ್. ಮಂತ್ರ ಚಾಂಟಿಂಗು ನಿಮ್ಮ ಜನ್ಮ ಜಾತಕದ ಪ್ರಕಾರ ಅಥವಾ ನಿಮ್ಗೆ ಯಾವ್ದಾದ್ರು ಗುರುಗಳು ಸಜೆಸ್ಟ್ ಮಾಡಿದ್ರೆ ಮಾಡಿ. ಇಲ್ಲ ಅಂದ್ರೆ ಎಲ್ಲರೂ ಮಾಡ್ತಾರಂತ ನೀವು ಮಾಡಕ್ ಹೋಗ್ಬೇಡಿ. ನೆಕ್ಸ್ಟ್ ಧನುರ್ ಅವ್ರಿಗೆ ಫೋರ್ತ್ ಹೌಸ್ ಅಲ್ಲಿ ಶನಿ ಮೀನ ರಾಶಿಯಲ್ಲಿ ರೇವತಿ ನಕ್ಷತ್ರದಲ್ಲಿ 7 ಮತ್ತು 10ನೇ ಮನೆ ಅಧಿಪತಿಯ ನಕ್ಷತ್ರದಲ್ಲಿ. ಅದರರ್ಥ ತುಂಬಾ ಜನಕ್ಕೆ ಅಗೈನ್ ಮ್ಯಾರೇಜ್ ಬ್ರೇಕ್ ಆಗಬಹುದು ಅಥವಾ ಮ್ಯಾರೇಜ್ ಬ್ರೇಕ್ ಆಗಿ ಪುನಃ ಸ್ಟಾರ್ಟ್ ಆಗಬಹುದು. ಕರಿಯರ್ ಸ್ಟಾರ್ಟ್ ಆಗಬಹುದು ಅಥವಾ ಕರಿಯರ್ ಬ್ರೇಕ್ ಆಗಬಹುದು. ಪಬ್ಲಿಕ್ ಅಲ್ಲಿ ನಿಮ್ಮ ಇಮೇಜ್, ಸಿಬ್ಲಿಂಗ್ಸ್ ಜೊತೆ ಬಾಂಡಿಂಗ್ ಕಟ್ ಆಗಬಹುದು. ಕರಿಯರ್ ಹತ್ರ ಅಥವಾ ಲಿಟಿಗೇಷನ್ಸ್. ಈ ತರ ಅಗೈನ್ ಫೋರ್ತ್ ಹೌಸ್ ಅಲ್ಲಿ ಕೂತ್ಕೊಂಡಿರೋದ್ರಿಂದ ತಾಯಿಗೂ ನಿಮ್ಗೂ ಇಷ್ಟು ವರ್ಷ ಮಾತಿಲ್ಲ, ಈಗ ಮಾತಾಡಬಹುದು. ಮಾತಿತ್ತು, ಈಗ ಮಾತು ಎಂಡ್ ಆಗಬಹುದು. ಫಾದರ್ಗೂ ನಿಮ್ಗೂ ಫೋರ್ತ್ ಹೌಸ್ ಇಸ್ ದ ಏತ್ ಹೌಸ್ ಫ್ರಮ್ ದ ನೈನ್ತ್ ಹೌಸ್. ಹಾಗಾಗಿ ಫಾದರ್ ರಿಲೇಟೆಡ್ ಫ್ಯಾಮಿಲಿಗೆ ನಿಮ್ಗೆ ಒಂದು ಬಾಂಡ್ ಕಟ್ ಆಗಬಹುದು ಅಥವಾ ಪುನಃ ಸ್ಟಾರ್ಟ್ ಆಗಬಹುದು. ಸಮಥಿಂಗ್ ಸ್ಟಾರ್ಟ್ ಆಯ್ತು, ಹೊಸದು ಶುರುವಾಯ್ತು. ಹಾಗಾಗಿ ಫೋರ್ತ್ ಹೌಸ್ ಸ್ಯಾಟರ್ನ್ ಡೆಫಿನೆಟ್ಲಿ ಮಾನಸಿಕ ಹಿಂಸೆ ಜಾಸ್ತಿ ಮಾಡಿರುತ್ತೆ, ನಿದ್ದೆ ಬರೋದಿಲ್ಲ, ಚೆಸ್ಟ್ ಪೇನ್ ಜಾಸ್ತಿ ಮಾಡುತ್ತೆ, ಯಾವಾಗ್ಲೂ ಯೋಚನೆ ಅಥವಾ ಭಯ ಅಥವಾ ಮನೇಲಿ ನೆಗೆಟಿವ್ ಎನರ್ಜಿ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಆ ಕಡೆ ಗಮನ ನೀವು ಕೊಟ್ಕೊಳ್ಳಿ. ವೈಯಕ್ತಿಕ ಜಾತಕ ಎಂಡಿಂಗ್. ಇದನ್ನ ಮಾಡಿ ದುಡ್ಡು ಬರುತ್ತೆ 24 ಯಾವ ದುಡ್ಡು ಬರೋದಿಲ್ಲ. ನಿಮ್ಮ ಕಾರ್ಮಿಕ್ ಅಕೌಂಟ್ ಅಲ್ಲಿ ಯಾವ ಟೈಮಲ್ಲಿ, ಯಾವ ದಶಾಭುಕ್ತಿನಲ್ಲಿ ಯಾವ ಹಣ, ಎಷ್ಟು ಪ್ರಮಾಣದ ಹಣ, ಇದು ಮೆಟೀರಿಯಲಿಸ್ಟಿಕ್ ಆಗಿ ಸಿಗ್ನಿಫಿಕೆನ್ಸ್ ಅಂಡ್ ನಾನ್ ಸಿಗ್ನಿಫಿಕೇಶನ್ಸ್. ಇದೆರಡು ಇದೆಯಲ್ಲ ಇದು. ಈಗೇನ್ ನಾವು ವ್ರತಗಳು ಮಾಡ್ತೀವಿ, ಪೂಜಾ ಮಂತ್ರ ಮಾಡ್ತೀವಿ ನಮ್ಮ ಇಂಟರ್ನಲ್ಗೋಸ್ಕರ. ಎಕ್ಸ್ಟರ್ನಲ್ ಬಂದು ಜನ್ಮ ಜಾತಕದಲ್ಲಿ ಏನಿದೆಯೋ ಅದು. ಒಬ್ರು ನೋಡಿ ದಿನನಿತ್ಯ ನಾನ್ ವೆಜ್ ತಿಂತಾರೆ, ಡ್ರಿಂಕ್ಸ್ ಮಾಡ್ತಾರೆ, ಡ್ರಗ್ಸ್ ತಗೋತಾರೆ, ಆದ್ರೂ ಅವ್ರ ಹತ್ರ ಕೋಟಿ ಕೋಟಿ ಹಣ ಇರುತ್ತೆ. ಅದೇ ಇನ್ನೊಬ್ರು ದಿನನಿತ್ಯ ಫಾಸ್ಟಿಂಗ್ ಮಾಡ್ತಾರೆ, ವ್ರತ ಮಾಡ್ತಾರೆ, ಬೆಳಗ್ಗೆ 4 ಗಂಟೆಗೆ ಎದ್ದು ಪೂಜೆ ಮಾಡ್ತಾರೆ, ಆದ್ರೂ ಬರೋದು ತಿಂಗಳಿಗೆ 10-20 ಸಾವಿರ ಸಂಬಳ. ಅದರ ಅರ್ಥ ಈಗೇನ್ ನೀವು ಇಲ್ಲಿ ಮಾಡ್ತಿರ್ತೀರಾ ಇದು ನೆಕ್ಸ್ಟ್ ಜನ್ಮಕ್ಕೆ ಆಡ್ ಆಗ್ತಾ ಹೋಗುತ್ತೆ, ಅಥವಾ ಈ ಜನ್ಮದಲ್ಲೇ ನಿಮ್ಗೆ ಬರುವಂತಹ ಎಷ್ಟೋ ಸಮಸ್ಯೆಗಳಿಗೆ ಅದು ಅಡೆತಡೆಗಳು ಅಥವಾ ಅದನ್ನ ನಿಮ್ಮನ್ನ ಬಚಾವ್ ಮಾಡುತ್ತೆ. ಆದ್ರೆ ಈ ಕಡೆ ಇನ್ನೊಂದು ಪರ್ಸನ್ ಏನಿರ್ತಾರೆ, ತುಂಬಾ ಡ್ರಿಂಕ್ಸ್, ತುಂಬಾ ನಾನ್ ವೆಜ್, ಆದ್ರೂ ಲಕ್ಸುರಿ ಲ್ಯಾವಿಶ್ ಲೈಫ್, ಫಾರಿನ್ ಟ್ರಿಪ್ ಎಂಜಾಯ್ಮೆಂಟ್ ಏನಿರುತ್ತಲ್ಲ, ಇವರು ಹಿಂದೆನೆ ಮಾಡಿರ್ತಾರೆ. ಅದಕ್ಕೆ ಈ ಜನ್ಮದಲ್ಲಿ ಈ ದಶಾಭುಕ್ತಿಗಳಲ್ಲಿ ಬಂದಿರುತ್ತೆ. ಬಟ್ ಈಗ ಇಲ್ಲೇನಾದ್ರೂ ಅವ್ರು ನೆಗೆಟಿವ್ ಮಾಡಿದ್ರೆ ಅದು ಆಡ್ ಆಗ್ತಾ ಹೋಗುತ್ತೆ. ಬಟ್ ಒಂದ್ ತಿಳ್ಕೊಳ್ಳಿ, ಸೋಷಿಯಲ್ ಮೀಡಿಯಾದಲ್ಲಿ ಬರೋ ರೆಮಿಡೀಸ್ ಮಾಡಿದ್ರೆ ಖಂಡಿತ ದುಡ್ಡು ಬರೋದಿಲ್ಲ. ನಿಮಗೆ ಯಾರಾದ್ರೂ ನಿಮ್ಮ ಗುರುಗಳು ವೈಯಕ್ತಿಕವಾಗಿ ನಿಮ್ಗೆ ಗೈಡ್ ಮಾಡಿದ್ರೆ ಖಂಡಿತ ಬರುತ್ತೆ, ಮಂತ್ರನೋ ತಂತ್ರನೋ ಇದು ಹೇಳಿದ್ರೆ. ಅದಕ್ಕೋಸ್ಕರ ಮಾಡಬೇಡಿ. ನಿಮ್ದೇನ್ ದಿನನಿತ್ಯದ ರೊಟೀನ್ ಇದೆ ಅದನ್ನ ಮಾಡ್ಕೊಂಡು ಹೋಗಿ. ಎಂಡ್ ಆಫ್ ದ ಡೇ ದಶ ಬರೋವರೆಗೂ ಅಂಡ್ ಕೆಲವೊಂದು ಏಜ್ ಆಕ್ಟಿವೇಶನ್ ಆಗೋವರೆಗೂ ಮೆಟೀರಿಯಲಿಸ್ಟಿಕ್ ಆಗಿ ಲೈಫ್ ಗ್ರೋ ಆಗಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ದಶಾನೇ ನಿರ್ಧಾರ ಮಾಡುತ್ತೆ. ನೆಕ್ಸ್ಟ್ ಮಕರಿಗೆ 3ನೇ ಮನೆಯಲ್ಲಿ ಖಂಡಿತ ಶನಿ ಏನೇನ್ ಎಂಡ್ ಮಾಡಬಹುದು, ಖಂಡಿತವಾಗ್ಲೂ ಹೆಂಗ ಸಿಬ್ಲಿಂಗ್ಸ್ ಅಂತ ಹೇಳಿದ್ರೆ ತಂಗಿ, ತಮ್ಮ, ಸೊ ಚಿಕ್ಕಪ್ಪ, ಈ ಕಡೆ ನಿಮ್ದು ಒಂದು ಬಾಂಡಿಂಗ್ ಕಟ್ ಆಗ್ಬಹುದು ಅಥವಾ ಮತ್ತೆ ಸ್ಟಾರ್ಟ್ ಆಗಬಹುದು. ಸೆಕೆಂಡ್ ಹೌಸ್ ಅಲ್ಲಿ ರಾಹು ಖಂಡಿತವಾಗ್ಲೂ ತುಂಬಾನೇ ಹಣದ ಬಗ್ಗೆ ಆಗಿರಬಹುದು ಅಥವಾ ಫುಡ್ ಬಗ್ಗೆ ಆಗಿರಬಹುದು ಅಥವಾ ಡಿಫ್ರೆಂಟ್ ಕಲ್ಚರ್ ಬಗ್ಗೆ ಆಗಿರಬಹುದು ಗಮನ ಹೆಚ್ಚು ಮಾಡ್ತಾರೆ. ಬಿ ಕೇರ್ಫುಲ್. ರಾಹು ವಿಡಿಯೋ ನಾನು ನೆಕ್ಸ್ಟ್ ಮಾಡೋಣ ಅಂತ ಇದ್ದೀನಿ. ಬಟ್ ಟೈಮ್ ಸಿಕ್ಕರೆ ಡೆಫಿನೆಟ್ ಆಗಿ ನಾನು ಮಾಡ್ತೀನಿ. ಏಕೆಂತ ಹೇಳಿದ್ರೆ ಜೂನ್ 2ರಿಂದ ಅಕ್ಟೋಬರ್ 30 ಈ ಮಧ್ಯೆ ತುಂಬಾನೇ ಅಲರ್ಟ್ ಆಗಿರ್ಬೇಕು. ಹಾಗಾಗಿ ಗುರು ದೃಷ್ಟಿ ಬೇರೆ ಇಲ್ಲ ಅಲ್ವಾ, ಹಾಗೆ ನಾನು ಎಕ್ಸಾಂಪಲ್ ಕೊಟ್ಟೆ ಅಲ್ವಾ ಕಾಲೇಜ್ದು ನಿಮ್ಗೆ. ರ್ಯಾಗಿಂಗ್, ಅದೇ ಎಕ್ಸಾಂಪಲ್ ಆಗಿರೋದು. ಹಾಗಾಗಿ ಕಂಪ್ಲೀಟ್ ಪವರ್ ರಾಹು ಹತ್ರ ಇರೋದ್ರಿಂದ ಸಾಟರ್ನ್ ಕೂಡ ಆಡ್ ಆಗ್ತಾರೆ ಇನ್ನೇನು ರೆಟ್ರೋಗ್ರೇಡ್ ಆದಾಗ 3 ಅಂದ್ರೆ ಜ್ಯೇಷ್ಠ ಬಲ ಜಾಸ್ತಿ ಆಗುತ್ತಲ್ವಾ ರೆಟ್ರೋಗ್ರೇಡ್ ಪ್ಲಾನೆಟ್ಸ್ಗೆ. ಹಾಗಾಗಿ 3ನೇ ಮನೆಯಲ್ಲಿ ನಿಮ್ಮ ಕಮ್ಯುನಿಕೇಶನ್ ಯಾರ ಜೊತೆ ಆದ್ರೂ ಎಂಡ್ ಆಗ್ಬೋದು. ಅಕ್ಕಪಕ್ಕವರು ನೀವು ಮಾತೇ ಬಿಡ್ಬೋದು, ಅಥವಾ ಇಷ್ಟು ವರ್ಷ 10-20 ವರ್ಷದಿಂದ ಕ್ಲೋಸ್ ಇದ್ರೆ ಶಟ್ ಡೌನ್ ಆಗಬಹುದು. ಈ ತರ ಅಗೇನ್ ಟ್ರಾವೆಲಿಂಗ್ ಬಿಸ್ನೆಸ್ ಯಾರಾದ್ರೂ ಮಾಡ್ತಿದ್ರೆ ಈಗ ಎಂಡ್ ಮಾಡಬಹುದು, ನೀವು ಪುನಃ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ಹಾಗೆ ನಿಮ್ಗೆ 6 ಮತ್ತು 9ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಕೂತಿರೋದ್ರಿಂದ ಕೆಲಸದಲ್ಲಿ ಸ್ಟಾಪ್ ಮಾಡ್ಬೋದು, ಇಂಟ್ರೆಸ್ಟ್ ಇಲ್ಲ ಕೆಲಸ ಹೋಗಕ್ಕೆ, ಅಥವಾ ಕೆಲಸ ಬೇರೆ ಕಡೆ ಚೇಂಜ್ ಮಾಡಿ ಹೋಗಬಹುದು, ಅಥವಾ ಹೊರಗಡೆ ಲಿವಿಂಗ್ ಪ್ಲೇಸ್ ನ ಚೇಂಜ್ ಮಾಡಬಹುದು ನೀವು, ಅಥವಾ ಸೊ ಇರೋ ಮನೇನ ನೀವು ಚೇಂಜ್ ಮಾಡಬಹುದು, ರೆಸಿಡೆನ್ಷಿಯಲ್ ಚೇಂಜಸ್ ಮಾಡಬಹುದು, ವೆಹಿಕಲ್ಸ್ ಚೇಂಜಸ್ ಮಾಡಬಹುದು. ಸ್ಯಾಟರ್ನ್ ಇವರ ಲಗ್ನ ಲಾರ್ಡ್ ಅಂಡ್ ಸೆಕೆಂಡ್ ಲಾರ್ಡ್ ಡೆಫಿನೆಟ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್, ಅಥವಾ ನಿಮ್ಮ ವ್ಯಕ್ತಿತ್ವನೇ ಡಿಫ್ರೆಂಟ್ ಆಗಿ ಹೊರಗಡೆ ಅವ್ರಿಗೆ ಕಾಣ್ಲಿಕ್ಕೂ ಶುರು ಆಗ್ಬೋದು. ಫ್ರೆಂಡ್ಸ್, ನೈಬರ್ಸ್, ಸಿಬ್ಲಿಂಗ್ಸ್, ಸುತ್ತಮುತ್ತ ಇರೋರಿಗೆ, ಅಥವಾ ಎಷ್ಟೋ ಪೇಪರ್ ವರ್ಕ್ ಅಲ್ಲಿ ನಿಮ್ಮ ಹೆಸರೇ ಚೇಂಜ್ ಆಗಬಹುದು. ಥರ್ಡ್ ಹೌಸ್ ಆಗಿ ನಾವು ಚೇಂಜ್ ಆಫ್ ದ ನೇಮ್ಸ್ ಕೂಡ ತಗೋತೀವಿ. ಈ ಹಿಂದೆ ಬೇರೆ ನೇಮ್ಸ್ ಇತ್ತು, ಈಗ ನೇಮ್ ಬೇರೆದಾಗಬಹುದು, ಅಥವಾ ಆ ನೇಮ್ ಇಂದಾನೆ ಪ್ರಾಬ್ಲಮ್ಸ್ ಬರ್ಬೋದು,
ಫುಡ್ಡು ಆಗಬಹುದು ಡಿಪೆಂಡಿಂಗ್ ಆನ್ ನಿಮ್ಮ ಜುಪಿಟರ್ ಚಾರ್ಟ್ ಅಲ್ಲಿ. ಸೊ ಇದು ಎಲ್ಲಾ ಘಟನೆಗಳು ಶನಿ 3ನೇ ಮನೆ ರೇವತಿನಲ್ಲಿ ನಿಮಗೆ ಫಲ ಕೊಡುತ್ತೆ. ನೆಕ್ಸ್ಟ್ ಕುಂಭದವರಿಗೆ 2ನೇ ಮನೆಯಲ್ಲಿ ಖಂಡಿತವಾಗ್ಲೂ ಕುಂಭದವ್ರಿಗೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಮಾತಾಡ್ತಾ ಇರೋದು ಇಲ್ಲಿ ಗುರುವಿನ ದೃಷ್ಟಿ 2ನೇ ಮನೆ ಮೇಲೆ ಬೀಳುತ್ತೆ ಅಲ್ಲ. ಶನಿ ರೇವತಿಗೆ ಹೋದ್ರೆ ಏನಾಗುತ್ತೆ, ನವಾಂಶದಲ್ಲಿ ಧನುರ್, ಮಕರ, ಕುಂಭ, ಮೀನ ಈ ಒಂದು ಟ್ರಾನ್ಸಿಟ್ ನಡೀತಾ ಇರುತ್ತೆ. ರೆಟ್ರೋಗ್ರೇಡ್ ಆದಾಗ ಮತ್ತೆ ಮಕರ ಮತ್ತೆ ಧನುರ್ಗೆ ಬರುತ್ತೆ. ಕಂಪ್ಲೀಟ್ಲಿ ಸೊ ನವಾಂಶನೇ ರಿಸಲ್ಟ್ ಕೊಡೋದು. ಸೊ ಹಾಗಾಗಿ ಅಂದ್ರೆ D1 ರಿಸಲ್ಟೇ ಕೊಡಲ್ವಾ, ಕೊಡುತ್ತೆ. ಸೊ ಇದು ಕಂಪ್ಲೀಟ್ ಫ್ರೂಟ್ ಬೇಕು ಅಂತ ಹೇಳಿದ್ರೆ ನಾವು D9ಗೆ ತಗೋತೀವಿ. ಸೊ ಅದಕ್ಕೋಸ್ಕರ ಹಾಗಾಗಿ 2ನೇ ಮನೆಯಲ್ಲಿ ಶನಿ ನಿಮ್ದು ಫುಡ್. ಸೊ ಏನ್ ತಗೋತಾ ಇದ್ರಿ ಇಷ್ಟು ದಿವಸ ವೆಜ್ ಇದ್ರೆ ಈಗ ನಾನ್ ವೆಜ್ಗೆ ಹೋಗ್ಬೋದು, ಈಗ ನಾನ್ ವೆಜ್ ಇದ್ರೆ ಈಗ ವೆಜ್ ಹೋಗಬಹುದು. ಸೊ ಅಗೇನ್ ಕಮ್ಯುನಿಕೇಶನ್, ಸ್ಪೀಚ್, ಬ್ಯಾಂಕಿಂಗ್, ಇಷ್ಟು ವರ್ಷ ಬ್ಯಾಂಕ್ ಅಲ್ಲಿ ಸೆಕ್ಟರ್ ಅಲ್ಲಿ ವರ್ಕ್ ಮಾಡ್ತಿರ್ತೀರಾ, ಇಂಟ್ರೆಸ್ಟ್ ಇಲ್ಲ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು. ಅಥವಾ ಸೊ ಇಷ್ಟು ವರ್ಷ ಫೈನಾನ್ಸ್ ನಡೆಸ್ತಿರ್ತೀರಾ, ಎಂಡ್ ಮಾಡಬಹುದು. ಆ ಫೈನಾನ್ಸ್ ಬಿಸ್ನೆಸ್ ನ ಎಂಡ್ ಮಾಡಬಹುದು. ಇಷ್ಟು ವರ್ಷ ಹೋಟೆಲ್ ಬಿಸ್ನೆಸ್ ನಡೆಸ್ತಿರ್ತೀರಾ, ಅದು ಎಂಡ್ ಮಾಡಬಹುದು. ಹೊಸ ಬಿಸ್ನೆಸ್ ಇಷ್ಟು ವರ್ಷ ಬಟ್ಟೆ ಬಿಸ್ನೆಸ್ ನಡೆಸ್ತಿದ್ದೀರಾ, ಅದು ಎಂಡ್ ಮಾಡಿ ಹೊಸ ಬಿಸ್ನೆಸ್ ಶುರು ಮಾಡಬಹುದು. ಟೋಟಲಿ ಸೆಕೆಂಡ್ ಹೌಸ್ಗೆ ಸಂಬಂಧಪಟ್ಟಂತಹ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಸಮಥಿಂಗ್ ಇಸ್ ಗೋಯಿಂಗ್ ಟು ಬಿ ಎಂಡ್ ಅಂಡ್ ಸಮಥಿಂಗ್ ಸ್ಟಾರ್ಟ್ ನ್ಯೂ. ಸೊ ನಿಮ್ಗೆ ಬುಧ 5 ಮತ್ತು ಅಷ್ಟಮಾಧಿಪತಿ ನಕ್ಷತ್ರ ಕೂಡ ಆಗಿರೋದ್ರಿಂದ ಸೊ ಕುಟುಂಬದಲ್ಲಿ ಅಥವಾ ಮಕ್ಕಳೊಂದಿಗೆ ಅಥವಾ ಸೊ ಏನು ನಿಮ್ದು ವಂಶ ಪರಂಪರೆಯಿಂದ ನಡ್ಕೊಂಡು ಬಂದಿರ್ತೀರಾ, ಇದೆಲ್ಲ ಆಚಾರ ವಿಚಾರಗಳೆಲ್ಲ ಚೇಂಜಸ್ ಆಗ್ಬೋದು. ಕೆಲವೊಂದ್ಸರಿ ಎಂಡ್ ಆಗ್ಬೋದು, ಕೆಲವೊಂದ್ಸರಿ ಹೊಸದಾಗಿ ಶುರು ಆಗ್ಬೋದು. ಸೊ ಇದೆಲ್ಲವೂ ಕೂಡ ಈಗ ನಡೆಯುತ್ತೆ ಅಂತ ಹೇಳಿದ್ರೆ ಶನಿ ರೇವತಿಗೆ ಹೋಗ್ತಿದಾರಲ್ಲ. ಸೊ ಇವರ ಅತಿಥಿ ಸೊ ಇವರ ಡಿಟಿ ಬಂದು ಪುಷ್ಯಾನ್. ಸೊ ಪುಷಾನ್ ಬಂದು ನಮ್ಗೆ ದೇವರು. ಸೊ ಖಂಡಿತವಾಗ್ಲೂ ಈಗ ನಮ್ಗೆಲ್ಲ ಗೈಡ್ ಮಾಡ್ತಾರೆ, ಓಕೆ ಇದು ಸ್ಟಾಪ್ ಮಾಡಿ, ಇದು ಎಂಡ್ ಮಾಡಿ, ಹೊಸದಾಗಿ ಶುರು ಮಾಡಿ ಅಂತ ಹೇಳಿ. ಫೈನಲ್ ಆಗಿ ಮೀನ ಲಗ್ನದಲ್ಲೇ ಶನಿ ರೇವತಿ. ಸೊ ಡೆಫಿನೆಟ್ಲಿ 4 ಮತ್ತು 7ನೇ ಮನೆ ಅಧಿಪತಿ ನಕ್ಷತ್ರದಲ್ಲಿ ಲಗ್ನದಲ್ಲೇ ಶನಿ. ಖಂಡಿತವಾಗ್ಲೂ ನೀವು ಥಿಂಕ್ ಮಾಡೋ ರೀತಿ ಚೇಂಜ್ ಆಗುತ್ತೆ. ಹಾಗೆ ನೀವು ತಗೊಂಡಿರೋ ನಿರ್ಧಾರಗಳು ಎಷ್ಟೋ ತಪ್ಪಿರುತ್ತೆ, ಅಥವಾ ನಿಮ್ಮ ಕುಟುಂಬದವರೇ ಅಂತ ನೀವೇನ್ ನಂಬಿರ್ತೀರ ಇಷ್ಟು ವರ್ಷ, ಸೊ ಅವರಿಂದನೇ ನಿಮ್ಗೆ ಒಂದಷ್ಟು ಘಟನೆಗಳು ನಡೆಯೋದ್ರಿಂದ ಎಂಡ್ ಆಗುತ್ತೆ. ಕುಟುಂಬ ಇಲ್ಲ, ಗಂಡ ಇಲ್ಲ, ಮಕ್ಳಿಲ್ಲ, ಹೆಂಡತಿ ಇಲ್ಲ, ಯಾರು ಇಲ್ಲ, ಸಿಂಗಲ್. ಸೊ ದಿಸ್ ಇಸ್ ದ ರಿಯಾಲಿಟಿ ಅನ್ನೋ ಥಾಟ್ ಬರುತ್ತೆ. ಅಥವಾ ಪ್ರಾಪರ್ಟಿ 4th ಹೌಸ್ ಲಾರ್ಡ್ ಕೂಡ, ಐ ಮೀನ್ 4th ಹೌಸ್ ಲಾರ್ಡ್ ನಕ್ಷತ್ರದಲ್ಲಿ ಶನಿ ನಿಮಗೆ 12, 11ನೇ ಮನೆ ಅಧಿಪತಿ ಆಗಿರೋದ್ರಿಂದ ಸೊ ಖಂಡಿತವಾಗ್ಲೂ ಪ್ರಾಪರ್ಟಿ ಮತ್ತೆ ಸೊ ವೆಹಿಕಲ್ಸ್ ಇಂದ ಲಾಭ ಬರ್ತಾ ಇತ್ತು, ಲಾಭ ಎಂಡ್ ಆಗಬಹುದು ಅಥವಾ ಹೊಸದಾಗಿ ಶುರು ಆಗ್ಬಹುದು. ಈ ವರ್ಷನೇ ನೀವು ಮನೆ ಕಟ್ಟಿ ಬಾಡಿಗೆ ಕೊಟ್ಟು ಇಲ್ಲಿಂದ ಹಣ ಶುರು ಆಗಬಹುದು ಬರೋದು, ರೆಂಟಲ್ ಇನ್ಕಮ್. ಅಥವಾ ಇಷ್ಟು ವರ್ಷ ಬರ್ತಾ ಇತ್ತು ಅದು ಸ್ಟಾಪ್ ಆಗಿ ಕೂಡ ಆಗಬಹುದು. ಅಥವಾ ಎರಡನೇದು ಸೊ ಪ್ರಾಪರ್ಟಿ ಪರ್ಚೇಸ್ ಮಾಡಬಹುದು, ಅಥವಾ ಪ್ರಾಪರ್ಟಿನ ಸೇಲ್ ಕೂಡ ಮಾಡಬಹುದು. ಸೊ ಟೋಟಲಿ ಒನ್ ಗುಡ್ ಥಿಂಗ್, ಒನ್ ಬ್ಯಾಡ್ ಥಿಂಗ್ ಎಲ್ಲರಿಗೂ ನಡೆಯುತ್ತೆ ಈಗ. ಸೊ ಹಾಗಾಗಿ ಸಮಥಿಂಗ್ ಎಂಡ್ ಆಗಿ ಹೊಸದಾಗಿ ಶುರು ಆಗುತ್ತೆ. ಸೊ ಹಾಗಾಗಿ ಇದು ಶನಿ ರೇವತಿ ನಕ್ಷತ್ರಕ್ಕೆ. ಸೊ ಅಗೈನ್ ಈ ನಕ್ಷತ್ರಗಳಲ್ಲಿರೋರೆ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ಎಲ್ಲರೂ ಅಲರ್ಟ್ ಆಗಿರಿ, ಬಟ್ ಈ ನಕ್ಷತ್ರಗಳಲ್ಲಿರೋರು ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ಇವನ್ ದಶನೇ ನಡೀತಾ ಇರೋರು ಇನ್ ಸ್ವಲ್ಪ ಎಕ್ಸ್ಟ್ರಾ ಅಲರ್ಟ್ ಆಗಿರಿ. ಈವೆಂಟ್ ನಡೆಯೋದಂತೂ ನಿಜ. ಈ ಒಂದು ಪರಿವರ್ತನೆ, ಈ ಬದಲಾವಣೆ ಖಂಡಿತ ನಾವೆಲ್ಲರೂ ಅಕ್ಸೆಪ್ಟ್ ಮಾಡಲೇಬೇಕು. ಯಾವಾಗ ಜೂನ್ 2ನೇ ತಾರೀಕು ಗುರು ಮೂವ್ ಆಗ್ತಾರೋ ಅವತ್ತಿನ ನ್ಯೂಸ್ ನೀವು ನೋಡಿ ಬೇಕಾದ್ರೆ, ಸೊ ಡೆಫಿನೆಟ್ಲಿ ರಾಜಕೀಯದಲ್ಲಿ ಚೇಂಜಸ್ ಆಗಿರಬಹುದು, ಪಕ್ಷ ಚೇಂಜ್ ಮಾಡೋದಾಗಿರಬಹುದು, ಸೊ CM ಸೀಟ್ಗೆ ತೊಂದರೆ ಆಗಿರಬಹುದು. ಯಾಕೆಂತ ಹೇಳಿದ್ರೆ 9th ಹೌಸ್ ಲಾರ್ಡ್ ಸೊ 4th ಹೌಸ್ ಹೋದ್ರಲ್ಲ, ಅಷ್ಟಮಕ್ಕೆ ಹೋದ್ರು. ಸಡನ್ ಈವೆಂಟ್ಸ್ಗಳು ತುಂಬಾ ನಡೆಯುತ್ತೆ ಸೊ ಗೋಚಾರದಲ್ಲಿ. ಹಂಗಾಗಿ ಇಷ್ಟು ವರ್ಷ ಹೊಗಳ್ತಿರೋರು ಈಗ ಅವರಿಂದನೇ ಸೊ ಕೆಟ್ಟ ಹೆಸರು, ನೇಮ್ ಫೇಮ್ ಕೂಡ ಬರ್ಬೋದು, ಮಾನಸಿಕ ಹಿಂಸೆ ಆಗಬಹುದು. ಸೊ ಹಾಗಾಗಿ ಇವೆಲ್ಲವೂ ಶುರುವಾಗುತ್ತೆ. ಸೊ ಇದಿಷ್ಟು ವಿಚಾರಗಳು. ಸೊ ರಾಜಕೀಯದಲ್ಲಿ ಬದಲಾವಣೆ, ಟ್ಯಾಕ್ಸಸ್ ರಿಲೇಟೆಡ್ ಬದಲಾವಣೆ, ಎಜುಕೇಶನ್ ಸಿಸ್ಟಮ್ ಅಲ್ಲಿ ಬದಲಾವಣೆ, ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಥವಾ ವೀಸಾ ರಿಲೇಟೆಡ್ ಬದಲಾವಣೆ, ತುಂಬಾನೇ ಬದಲಾವಣೆಗಳನ್ನ ನಾವು ಅಕ್ಸೆಪ್ಟ್ ಮಾಡಬೇಕು. ಅದು ನಮ್ಮ ಮುಂದಿನ 30 ವರ್ಷದ ಭವಿಷ್ಯಕ್ಕೆ, ಅಂದ್ರೆ ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅಥವಾ ನಮ್ಮ ಭವಿಷ್ಯಕ್ಕೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಸೊ ಇದಿಷ್ಟು ವಿಚಾರಗಳು ಶನಿ ರೇವತಿ ನಕ್ಷತ್ರಕ್ಕೆ. ಇದನ್ನ ಹೊರತುಪಡಿಸಿ ಶನಿ ದುಡ್ಡು ಕೊಡ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಶನಿಮ ಕರ್ಮದ ಪ್ರಕಾರ ರಿಸಲ್ಟ್ ಕೊಡ್ತಾರೆ. ಶನಿ ನಿಮ್ಗೆ ದುಡ್ಡು ಕೊಡೋ ಕಾಂಬಿನೇಷನ್ ಅಲ್ಲಿ ಇದ್ರೆ ಖಂಡಿತ ದುಡ್ಡು ಕೊಡ್ತಾರೆ. ಆ ದುಡ್ಡು ಲಾಂಗ್ ಟರ್ಮ್ ಇಟ್ಕೋತೀರಾ, ಅಥವಾ ಅದು ನಿಜವಾಗ್ಲೂ ಒಳ್ಳೆ ಕೆಲಸಕ್ಕೆ ಯೂಸ್ ಆಗುತ್ತೆ. ಹಾಗಾಗಿ ಅಗೈನ್ ನಾನು ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಇವತ್ತಿಗೂ ಎಷ್ಟೋ ಜನ ಹೆಸರು ಪ್ರಕಾರ ಜಾತಕ ತೋರಿಸ್ತಾ ಇದ್ದೀರಾ. ಹೆಸರು ಪ್ರಕಾರ ಜಾತಕ ತೋರಿಸೋರು ಡೇಟ್ ಆಫ್ ಬರ್ತ್ ಟೈಮಿಂಗ್ಸು ಕರೆಕ್ಟ್ ಆಗಿ ಇಲ್ಲದೆ ಇರೋರು ದಯವಿಟ್ಟು ಕನ್ಸಲ್ಟ್ ಮಾಡಬೇಡಿ. ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಪ್ಲೇಸ್ ಆಫ್ ಬರ್ತು ಕರೆಕ್ಟ್ ಆಗಿದೆ, ನನ್ನ ಲೈಫ್ ನಾನು ತಿಳ್ಕೋಬೇಕು ಅಥವಾ ನಮ್ಮ ಮಕ್ಕಳ ಲೈಫ್ ನಾವು ತಿಳ್ಕೋಬೇಕು, ಸೊ ಅಂದಾಗ ಮಾತ್ರ ನೀವು ಕನ್ಸಲ್ಟ್ ಮಾಡಿ. ಫೀಸ್ ನಿಮ್ಗೆ ಓಕೆ ಆದ್ರೆ ಮಾತ್ರ ತಗೊಳ್ಳಿ. ಯಾಕೆ ಫೀಸ್ ನಾನು ಮೆನ್ಷನ್ ಮಾಡ್ತಿದ್ದೀನಿ ಅಂದ್ರೆ, ಕೆಲವ್ರಿಗೆಲ್ಲ ಹೇಗೆ ಗೊತ್ತಾ, 500 ರುಪೀಸ್ ಕೊಟ್ಟು ಹೆಸರು ಪ್ರಕಾರ ಜಾತಕ ಕೇಳಿ 50,000 ಪೂಜೆ, 10,000 ಯಂತ್ರ, ಇನ್ನೊಂದು 15,000 ಸೊ ಕಾಣಿಕೆ, ಈ ತರ ತಗೊಳ್ಳೋರ್ಗೆ ಇಂಟ್ರೆಸ್ಟು.
ಇಲ್ಲಿ ನಾನು 7 ವರ್ಷದಿಂದ ರಿಸರ್ಚ್ ಅಲ್ಲಿ ಇದ್ದೀನಿ. ಸೊ ಅಗೈನ್ ನಂದು ಇನ್ನು ಕೆಲವೇ ದಿನಗಳಲ್ಲಿ ವೇದಿಕ್ ಅಸ್ಟ್ರಾಲಜಿನಲ್ಲಿ ಡಿಪ್ಲೊಮಾ ಬೇರೆ ಕಂಪ್ಲೀಟ್ ಆಗ್ತಾ ಇದೆ. ಸೊ ಅಗೈನ್ ಕಂಪ್ಲೀಟ್ಲಿ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ ಆಗಿರೋದ್ರಿಂದ ಆ ತರ ನೀವು ಎಕ್ಸ್ಪೆಕ್ಟೇಷನ್ ನನ್ನ ಬಳಿ ಇಟ್ಕೊಂಡ್ರೆ ಡೆಫಿನೆಟ್ಲಿ ನಿಮಗೆ ಆನ್ಸರ್ ಸಿಗಲ್ಲ. ಏನಿದ್ರು ಸ್ಟ್ರೈಟ್ ಫಾರ್ವರ್ಡ್ ಆನ್ಸರೇ ಸಿಗುತ್ತೆ ನನ್ನ ಕಡೆಯಿಂದ. ಕಂಪ್ಲೀಟ್ ಸ್ಯಾಟರ್ನ್ ಜುಪಿಟರ್ ಪರ್ಸನ್ ಆಗಿರೋದ್ರಿಂದ ನಾನು. ಸೊ ಈ ದಶ ಈ ಭುಕ್ತಿ ಈ ರಿಸಲ್ಟ್ ಬರುತ್ತೆ, ಈ ರಿಸಲ್ಟ್ ಬರಲ್ಲ. ಇದಕ್ಕೆ ಏನ್ ಮಾಡ್ಕೋಬೇಕು ಜಾತಕದ ಪ್ರಕಾರ? ಸೊ ಹಾಗಾಗಿ ನಿಮಗೆ ನಿಮ್ಮ ಸಮಾಧಾನಕ್ಕೆ ಅಥವಾ ನಿಮ್ಮ ರಾಶಿನ ಹೊಗಳಲಿಕ್ಕೆ ಖಂಡಿತ ಆ ತರ ವ್ಯಕ್ತಿ ನಾನು ನಿಮಗೆ ಅಲ್ಲ ಅಂತ ನನ್ನ ಅನಿಸಿಕೆ. ಆ ತರ ನೀವೇನಾದ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ, ಓ ಮೀನ ರಾಶಿನ ಓ ಸಾಡೆ ಸತಿ ನಡೀತಾ ಇದೆ, ಓಕೆ, ಆ ತರ ಆನ್ಸರ್ ಕೊಡ್ಲಿಕ್ಕೆ ಡೆಫಿನೆಟ್ಲಿ ಸಾಧ್ಯ ಇಲ್ಲ. ಮೀನ ರಾಶಿ ಆಗಿದ್ರೂ ಲಗ್ನ ಬೇರೆದಿರುತ್ತೆ, ದಶ ಬೇರೆ ಇರುತ್ತೆ, D9 ವೆಲ್ ಪ್ಲೇಸ್ ಅಲ್ಲಿ ಇದೆ. ಸಾಡೆ ಸಾತಿ ಅನ್ಲಿಮಿಟೆಡ್ ಮನಿ ಕೊಡುತ್ತೆ. ಅದು ನಿಮ್ಮ ಕರ್ಮದ ಮನಿ, ನೀವು ಕಷ್ಟಪಟ್ಟು ದುಡ್ದಿರೋ ಮನಿ ಕೊಡುತ್ತೆ. ಆ ತರ ನೀವು ಜಾತಕ ಎಕ್ಸ್ಪೆಕ್ಟ್ ಮಾಡ್ತೀರಂದ್ರೆ ಡೆಫಿನೆಟ್ಲಿ ನೀವು ಕನ್ಸಲ್ಟ್ ಮಾಡ್ಲೇಬೇಡಿ. ಕಂಪ್ಲೀಟ್ಲಿ ಎಜುಕೇಟೆಡ್ ರೀತಿಲಿ ನೀವು ಬರಬೇಕು ಅಂತ ಹೇಳಿದ್ರೆ ನನ್ನ ಮೇನ್ ಫೋಕಸ್ಸು 25 ರಿಂದ 36 ವರ್ಷ ಇರುವಂತಹ ವ್ಯಕ್ತಿಗಳು ಹೆಚ್ಚು. ಯಾಕಂದ್ರೆ ತುಂಬಾ ಸಫರ್ ಮಾಡ್ತಿದ್ದಾರೆ, ಯಾರ ಹತ್ರನೂ ಶೇರ್ ಮಾಡೋಕ್ಕಾಗ್ತಿಲ್ಲ. ಸಡನ್ ಆಗಿ ಮದುವೆಗಳು, ಒಂದೊಂದು ಮಗು ಆದ ತಕ್ಷಣ ಡಿವೋರ್ಸ್ಗಳು, ಈ ಲಿಟಿಗೇಷನ್ಸ್, ಈ ಕೋರ್ಟ್ ಕೇಸ್, ಅವ್ರು ಹೆಂಗೆ ನರಳಾಡ್ತಿದ್ದಾರೆ ಅಂದ್ರೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರ್ಲಿ, ಕೆಲಸನೂ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಪರ್ಸನಲ್ ಲೈಫು ಬ್ಯಾಲೆನ್ಸ್ ಮಾಡೋಕ್ಕಾಗ್ತಿಲ್ಲ, ಆ ಕಡೆ ಅವರಿಂದ ಅವ್ರ ಮಕ್ಕಳು ಸಫರ್ ಆಗ್ತಾ ಇದ್ದಾರೆ. ಈ 25 to 36 ಈ ಏಜ್ ಇದೆಯಲ್ಲ, ದ ಮೋಸ್ಟ್ ಇಂಪಾರ್ಟೆಂಟ್ ಏಜ್ ಈ ಜನರೇಷನ್ ಅಲ್ಲಿ. ಯಾಕೆಂದ್ರೆ ಎಲ್ಲರೂ 40-50ಗೆ ವಿಕೆಟ್ ಆಗ್ತಿರೋದ್ರಿಂದ ಖಂಡಿತವಾಗ್ಲೂ ಎಜುಕೇಟೆಡ್ ರೀತಿಯಲ್ಲಿ ನೀವು ಕನ್ಸಲ್ಟ್ ಮಾಡಬೇಕು ಅಂತ ಹೇಳಿದ್ರೆ ಕನ್ಸಲ್ಟ್ ಮಾಡಿ. ಇಲ್ಲ ಅಂದ್ರೆ ದಯವಿಟ್ಟು ಮಾಡಬೇಡಿ. ನಿಮ್ಗೆ ರಾಹು ಅಲ್ಲಿದ್ದಾನೆ 2ನೇ ಮನೆ ದುಡ್ಡು ಕೊಡ್ತಾನೆ, ಗುರು ಇಲ್ಲಿದ್ದಾರೆ 10ನೇ ಮನೆ ಕೆಲಸ ಕೊಡ್ತಾರೆ, ರಾಜಕೀಯ ಏನು ಗಜಕೇಸರಿ ಯೋಗ ಇದೆ, ಶಶಿಮಂಗಳ ಯೋಗ ಇದೆ, ಈ ತರ ಯೋಗ ಇದೆ. ಯೋಗ ಬರ್ಬೇಕು ಅಂದ್ರೆ ದೇಹದಲ್ಲಿ ರೋಗ ಇರಬಾರ್ದು, ಅದರ ಅರ್ಥ ನವಾಂಶ ಚೆನ್ನಾಗಿರ್ಬೇಕು. ಈ ತರ ನನ್ನ ಕಡೆಯಿಂದ ಆನ್ಸರ್ ತಗೋಬೇಕು ಅಂದ್ರೆ ಮಾತ್ರ ಕನ್ಸಲ್ಟ್ ಮಾಡಿ. ನೋ ಡಿಸ್ಕೌಂಟ್, ನಥಿಂಗ್. 40 ಮಿನಿಟ್ಸ್ ಜೂಮ್ ಕಾಲ್ ಇರುತ್ತೆ, ಮಿನಿಮಮ್ ಫೀಸ್ ಇರುತ್ತೆ. ಇಂಟ್ರೆಸ್ಟ್ ಇರೋರು ತಗೋಬಹುದು. ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ. D1 D9 D10 3 ಚಾರ್ಟು ಅನಾಲಿಸಿಸ್ ಆಗುತ್ತೆ, ವಿತ್ ರೆಮಿಡೀಸ್ ಇರುತ್ತೆ. ನಿಮ್ಮ ಜನ್ಮ ಜಾತಕ ಒಂದು ಬೆಸ್ಟ್. ಅಗೈನ್ ಐ ಆಮ್ ರಿಪೀಟೆಡ್, ನಾನು ಅಂದ್ರೆ ತಪ್ಪಾಗುತ್ತೆ. ಐ ಆಮ್ ನಾಟ್ ಪರ್ಫೆಕ್ಟ್, ಐ ಆಮ್ ದ ಬೆಸ್ಟ್ ಅಸ್ಟ್ರಾಲಜರ್ ಅಥವಾ ಬೆಸ್ಟ್ ಪ್ರಿಡಿಕ್ಟರ್ ಅಂತಾನೆ. ನನ್ಗೆ ಆಲ್ರೆಡಿ 7 ಇಯರ್ಸ್ ಇಂದ ತುಂಬಾನೇ ಆನ್ಸರ್ಸ್ ಇದೆ. ಎಲ್ಲಾನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸ್ಪ್ರೆಡ್ ಮಾಡ್ಬೇಕನ್ನೋ ಅವಶ್ಯಕತೆ ಸದ್ಯಕ್ಕಿಲ್ಲ. ಹಾಗಾಗಿ ಬೆಸ್ಟ್ ಸಿಗ್ಬೇಕು ಅಂದ್ರೆ ಬೆಸ್ಟ್ ಅವ್ರನ್ನೇ ಕನ್ಸಲ್ಟ್ ಮಾಡ್ಬೇಕಾಗುತ್ತೆ. ಹಾಗಾಗಿ ಸೊ ಖಂಡಿತವಾಗ್ಲೂ ನನ್ನ ಮಾತುಗಳಿಂದ ನಿಮ್ಗೆ ಯಾರಿಗಾದ್ರೂ ಬೇರೆ ಅಸ್ಟ್ರಾಲಜರ್ಸ್ಗೆ ಹರ್ಟ್ ಆಗಿದ್ರೆ, ಸಾರಿ ಫಾರ್ ದಟ್. ಅಂಡ್ ಅಗೈನ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಅಂದ್ರೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು, ಧನ್ಯವಾದ.